Hi guys, I'm your physics lecturer Sunil sir. Okay, today we will study the electric potential and capacitance in this chapter. A chapter ಅಲ್ಲಿ in last class ಅಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ ಅಂತ ಹೇಳಿದ್ರೆ electric potential ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ. So electric potential ಹೇಗಾಗತ್ತೆ, so formula we have studied and we have solved some more problems. ಬೇರೆ ಬೇರೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ವಿ. Today we will go for the concept that is an electric potential energy. Okay, so you see here electric potential ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, so we will consider only one charge. Potential ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ we will consider only one charge, that is a potential which is equals to what, V is equals to kq divided by r. Okay, ಅದೇ ತರನೇ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಕನ್ಸಿಡರ್ ದಿ ಟೂ ಚಾರ್ಜಸ್. ಮಿನಿಮಮ್ ಎಷ್ಟಾಗಿರಬೇಕು, ಮಿನಿಮಮ್ 2 ಚಾರ್ಜ್ ಇದ್ರೆ ಅದರ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೌ ವಿ ವಿಲ್ ಗೋ ಫಾರ್ ದಿ ಕಾನ್ಸೆಪ್ಟ್ ದಟ್ ಈಸ್ electric potential energy. Okay, potential energy. Okay, now potential energy, see here. So the first one is, let us assume ಇಲ್ಲಿ ಒಂದೊಂದೇ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, the first that is, ಇಲ್ಲಿ ಏನಿದೆ, ಒಂದು q ಚಾರ್ಜ್ ಇದೆ, ಆಮೇಲೆ ಇಲ್ಲೊಂದು q ಚಾರ್ಜ್ ಇದೆ, ಆಮೇಲೆ ಇಲ್ಲೊಂದು q ಚಾರ್ಜ್ ಇದೆ, and the distance between these charges is r. ಇಲ್ಲೂ ಸಹ r ಇದೆ. Now we have to calculate the energy of the system. ಈ ಸಿಸ್ಟಮಿನ ಒಂದು ಎನರ್ಜಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ವಾಟ್ಸ್ ಅ ಪೊಟೆನ್ಷಿಯಲ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ? ಸೊ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು, ಫಸ್ಟ್ ವಿ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ದರ್ ಆರ್ ದಿ ಟೂ ಚಾರ್ಜಸ್ ಆರ್ ದರ್ ಅಲ್ವಾ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿನ, ಇಲ್ಲಿ ಒಂದು ಟೂ ಚಾರ್ಜಸ್ ಇದ್ರೆ, ಇಲ್ಲೊಂದು ಚಾರ್ಜ್ ಇದೆ, ಈ ಎರಡು ನಡುವೆ ಇರುವಂತದ್ದು ಡಿಸ್ಟೆನ್ಸ್ ಆರ್ ಆಗಿದ್ರೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಇಟ್ಸ್ ನಥಿಂಗ್ ಬಟ್ ವರ್ಕ್ ಡನ್ ಅಲ್ವಾ. ಸೊ ವಿ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡ್ ಬೈ ಕ್ಯೂ ಅಲ್ವಾ. V is equals to W divided by Q. So work done ಅನ್ನ ಎಂತ ಬರಿತೀವಿ? Work done which is equals to V into Q. See here the work done which has been converted into the potential energy ಅಲ್ವಾ. ಸ್ಪ್ರಿಂಗ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ನಾವು ಇದನ್ನ ಕಂಪ್ರೆಸ್ ಮಾಡ್ತೀವಿ ಅಥವಾ ಎನ್ಲಾರ್ಜ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ನಮ್ಮ ವರ್ಕ್ ಡನ್ ಅದು ಏನಾಗುತ್ತೆ, ಈ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತಲ್ವಾ. ಅದೇ ತರನೇ ಇಲ್ಲೂ ಸಹ ಇಲ್ಲಿ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ದಿ ವರ್ಕ್ ಡನ್ ವಿ ವಿಲ್ ರೈಟ್ ಆಸ್ ಅ ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ. ಸೊ ಯಾವ ಪಾಯಿಂಟ್ ಅಲ್ಲಿ ನಾವು ಪೊಟೆನ್ಷಿಯಲ್, ಈಗ ಈ ಪಾಯಿಂಟ್, ಈ ಸಿಸ್ಟಮ್ನ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ, ಸೊ ಈ ಚಾರ್ಜ್ ಇಂದ ಈ ಪಾಯಿಂಟಿಗೆ ಆಗುವಂತಹ ಪೊಟೆನ್ಷಿಯಲ್, ಈ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಅಂಡ್ ದಿಸ್ ಇಸ್ ದಿ ಚಾರ್ಜ್. ಸೊ ವಿ ಇಂಟು ಕ್ಯೂ ಆಗಿರುತ್ತೆ. ಓಕೆ, now we will study the potential energy in this system. ಈ ಸಿಸ್ಟಮಿನಲ್ಲಿರುವಂತಹ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಎನರ್ಜಿ? ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ ಅಲ್ವಾ. ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಾಗಿರುತ್ತೆ? ದಟ್ ಈಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್, ಅಂಡ್ ದಿಸ್ ಇಸ್ ವಾಟ್ ಇಯರ್ ಒನ್ ಮೋರ್ ಚಾರ್ಜ್ ಕ್ಯೂ ಅಲ್ವಾ. ಎರಡು ಚಾರ್ಜಸ್ ಇದೆ. ಸೊ ಅದೇ ತರನೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಇಲ್ಲಿ ಎಷ್ಟಿದೆ? ಇಲ್ಲಿ 3 ಚಾರ್ಜಸ್ ಇದೆ ಅಲ್ವಾ, ಇಲ್ಲಿ 3 ಚಾರ್ಜಸ್ ಇದೆ. ಸೊ ಈ 3 ಚಾರ್ಜಸ್ ಅಲ್ಲಿ, ಈ ಸಿಸ್ಟಮ್ ಅಲ್ಲಿ ಈ ಪೊಟೆನ್ಷಿಯಲ್ ಎನರ್ಜಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಎನರ್ಜಿ? ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಫಸ್ಟ್ ಏನ್ ಮಾಡ್ತಾ ಇದೆ, ಈ ಎರಡು ಚಾರ್ಜಸ್ ನಡುವೆ ಇರುವಂತಹ ಪೊಟೆನ್ಷಿಯಲ್ ಎನರ್ಜಿ. ಸೊ ಈ ಎರಡು ಚಾರ್ಜ್ ಡಿಸ್ಟೆನ್ಸ್ ಎಷ್ಟಿದೆ? ಸೊ ಡಿಸ್ಟೆನ್ಸ್ ದಟ್ ಈಸ್ ಆರ್. ಸೊ ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಡ್ಯೂ ಟು ದೀಸ್ ಟು ಚಾರ್ಜಸ್ ಈ ಸಿಸ್ಟಮ್ ಅಲ್ಲಿ ಏನಾಗುತ್ತೆ? ದಟ್ ಈಸ್ ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್, ಅದೇ ತರನೇ ಈ ಎರಡು ಚಾರ್ಜಸ್, ಈ ಚಾರ್ಜು ಮತ್ತೆ ಈ ಚಾರ್ಜ್ ನಡುವೆ ಇರುವಂತಹ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಕೆ ಕ್ಯೂ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್, ಇನ್ನು ಏನಿದೆ, ಈ ಎರಡು ಚಾರ್ಜ್ ನಡುವೆ ಇರುವಂತಹ ಪೊಟೆನ್ಷಿಯಲ್ ಎನರ್ಜಿ ಟೋಟಲ್ ಎಷ್ಟಿದೆ? 3 ಚಾರ್ಜಸ್ ಇದೆ ಅಲ್ವಾ. ಸೊ ಹಾಗಾಗಿ ಸೊ ಇಲ್ಲಿ ಮತ್ತೆ ಈ ಚಾರ್ಜ್ ನಡುವೆ ಇರುವಂತಹ ಪೊಟೆನ್ಷಿಯಲ್ ಎನರ್ಜಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ದಟ್ ಈಸ್ ಕೆ ಇಂಟು ಕ್ಯೂ ಡಿವೈಡ್ ಬೈ, ಈ ಎರಡು ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟು? ದಟ್ ಈಸ್ 2r ಅಲ್ವಾ. ಸೊ ದಿಸ್ ಇಸ್ ವಿ ವಿಲ್ ರೈಟ್ as 2r. ಸೊ ದಿಸ್ ಇಸ್ ದ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ವಿ ಕ್ಯಾನ್ ರೈಟ್ ಆಸ್ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್
ಕಾಮನ್ ತೆಗೆದ್ರೆ 1 ಪ್ಲಸ್ 1 ಪ್ಲಸ್ 1/2. ಸೊ ಹೀಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಹಿಯರ್ ವಿ ವಿಲ್ ಗೆಟ್ ದಿ 5/2 ಇಂಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ, ನಾವು ಓಕೆ ನಾವು ಐ ವಿಲ್ ಕ್ಯಾಲ್ಕುಲೇಟ್. ನಾನು ಇನ್ನೊಂದು ಕ್ವೆಶನ್ ತಗೊಳ್ತೀನಿ. ಏನು ಅಂತ ಹೇಳಿದ್ರೆ, ಇನ್ನೊಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಇಂದು ಎನರ್ಜಿ ಎಷ್ಟಿದೆ ಅಂತ ಹೇಳಿದ್ರೆ, ಇದ್ರದ್ದು ಚಾರ್ಜಸ್ ಎಷ್ಟಿದೆ, ಇಲ್ಲಿ ಒಂದು ಕ್ಯೂ ಇದೆ, ಆಮೇಲೆ ಇಲ್ಲಿ ಮೈನಸ್ ಕ್ಯೂ ಇದೆ, ಆಮೇಲೆ ಇಲ್ಲಿ ಪ್ಲಸ್ ಕ್ಯೂ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟು, ಆರ್ ಡಿಸ್ಟೆನ್ಸ್, ಆಮೇಲೆ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟು, ಆರ್ ಡಿಸ್ಟೆನ್ಸಸ್ ಅಲ್ವಾ. ಸೊ ಈಗ ಈ ಸಿಸ್ಟಮ್ ಇಲ್ಲಿ ಇಲ್ಲಿಗೆ ತಗೊಂಡವಾಗ ಎಲ್ಲದೂ ಪಾಸಿಟಿವ್ ಚಾರ್ಜ್ ತಗೊಂಡಿದ್ವಿ. ಈಗ ನಾನೇನ್ ಮಾಡಿದ್ದೀನಿ, ಇಲ್ಲಿ -1 ನೆಗೆಟಿವ್ ಚಾರ್ಜ್ ತಗೊಂಡಿದ್ದೀನಿ. ಆವಾಗ ಇದರ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಗುತ್ತೆ ಅದು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಗುತ್ತೆ, ಈ ಎರಡು ಚಾರ್ಜ್ ನ ನಡುವೆ ಇರುವಂತದ್ದು ಪೊಟೆನ್ಷಿಯಲ್ ಎನರ್ಜಿ ಎಷ್ಟು, ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇಲ್ಲೇನಿದೆ, ಈ ಚಾರ್ಜ್ ನಡುವೆ ಇರುವಂತದ್ದು ಮತ್ತೆ ಈ ಎರಡು ಚಾರ್ಜ್ ನಡುವೆ ಇರುವಂತದ್ದಲ್ವಾ. ಈ ಎರಡು ಚಾರ್ಜ್ ನಡುವೆ ಇರುವಂತದ್ದು ಏನಾಗುತ್ತೆ, ಒಂದು ಪ್ಲಸ್ ಕ್ಯೂ ಇದೆ, ಇನ್ನೊಂದು ಮೈನಸ್ ಕ್ಯೂ ಇದೆ, ಪೊಟೆನ್ಷಿಯಲ್ ಅಲ್ವಾ. ಸೊ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಇದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ಸ್ ಮೈನಸ್ ಕೆ ಇಂಟು ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ, ಕ್ಯೂ ಮೈನಸ್ ಕ್ಯೂ ಆಗಿರತ್ತಲ್ವಾ, ಡಿವೈಡ್ ಬೈ ಇಲ್ಲಿ ಎರಡು ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟು, ಆರ್ ಪ್ಲಸ್. ಅದೇ ತರನೇ ಈ ಚಾರ್ಜು ಮತ್ತೆ ಈ ಚಾರ್ಜ್ ನ ನಡುವೆ ಇರುವಂತದ್ದು ಎನರ್ಜಿ. ಸೊ ದಿಸ್ ಇಸ್ ಇಟ್ ವಿಲ್ ಬಿ ದಿ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2r. ಸಿಂಪ್ಲಿಫೈ ಮಾಡಿದವಾಗ ದಟ್ ಈಸ್ ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಆರ್ ಇಸ್ ಕಾಮನ್, 1 ಮೈನಸ್ 1 ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಇದೆಲ್ಲ, ಇಲ್ಲೂ ಮೈನಸ್ ಆಗುತ್ತೆ, ಮೈನಸ್ ಅಂಡ್ ದಿಸ್ ಇಸ್ -1. ಇಲ್ಲಿ ಕ್ಯೂ ಈ ಎರಡು ಚಾರ್ಜ್ ನಡುವೆ ಇರುವಂತದ್ದು ಪೊಟೆನ್ಷಿಯಲ್ ಎನರ್ಜಿ, ದಿಸ್ ಇಸ್ ಮೈನಸ್ ಕೆ. ಓಕೆ, -1 ಅಂಡ್ ದಿಸ್ ಇಸ್ ಮೈನಸ್ ಕೆ ಅಂಡ್ ದಿಸ್ ಇಸ್ ಪ್ಲಸ್ 1/2. ಓಕೆ, ಹಿಯರ್ -1 ಏನಾಗುತ್ತೆ, -2 ಅಲ್ವಾ. ಇದನ್ನ ಹೀಗೆ ಬರಿತೀವಿ ನಾನು, ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಓಕೆ, ದಿಸ್ ಇಸ್ -2 ಪ್ಲಸ್ 1/2. ಸೊ ಎಷ್ಟಾಗುತ್ತೆ, ದಿಸ್ ಇಸ್ ಇಟ್ ವಿಲ್ ಬಿ ದಿ 3/2 ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೊ ದಿಸ್ ಇಸ್ ದಿ ಆನ್ಸರ್. ಈಗ ಇಲ್ಲಿ ನೋಡಿ, ಇಲ್ಲಿ 3 ಚಾರ್ಜಸ್ ಇದೆ ಅಲ್ವಾ, ಹಾಗಾಗಿ ಎಷ್ಟು ಬರುತ್ತೆ, ಇಲ್ಲಿ 3 ಪೇರ್ಸ್ ಬರುತ್ತೆ. ಇಲ್ಲಿ 3 ಪೇರ್ಸ್ ಬರುತ್ತೆ. ಎಷ್ಟು ಪೇರ್ಸ್ ಬರುತ್ತೆ, 3 ಪೇರ್ಸ್. ಇಲ್ಲೂ ಸಹ 3 ಚಾರ್ಜಸ್ ಇದೆ, ಎಷ್ಟು ಬರುತ್ತೆ, 3 ಪೇರ್ಸ್ ಬರುತ್ತೆ. ಅದೇ ತರನೇ ನಂಬರ್ ಆಫ್ ಪೇರ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ದ ನಂಬರ್ ಆಫ್ ಪೇರ್ಸ್ ಅನ್ನ ಹೇಗೆ ನೋಡಬಹುದು ಅಂತ ಹೇಳಿದ್ರೆ, ಸೊ ದ ನಂಬರ್ ಆಫ್ ಪೇರ್ಸ್ which is equals to nc2, that is what here, n into n minus 1 divided by 2. ಓಕೆ, ಒಂದು ವೇಳೆ 5 ಪೇರ್ಸ್ ಇದ್ರೆ ಸೊ 5 ಮೈನಸ್ 4 ಡಿವೈಡ್ ಬೈ 2 ಎಷ್ಟು ಬರುತ್ತೆ ಅಷ್ಟು. ಓಕೆ, ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಟು ನೋ ದಿಸ್ ದ ನಂಬರ್ ಆಫ್ ಪೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿ. ಓಕೆ, ನಂಬರ್ ಆಫ್ ಪೇರ್ಸ್ ಎಷ್ಟಾಗಿರುತ್ತೆ, nc2 ಆರ್ n into n minus 1 divided by 2. ಓಕೆ, ನಾವು we will go for the some more examples in ಮತ್ತೆ problems ನೋಡೋಣ. Let us assume the potential energy of the system. ಇಲ್ಲೊಂದು ಸಿಸ್ಟಮ್ ಇದೆ, ಇಲ್ಲಿ ಎಷ್ಟಿದೆ, ಇಟ್ಸ್ ಅ ಟ್ರಯಾಂಗಲ್ ಶೇಪ್ ಇದೆ. ಓಕೆ, ಈ ಟ್ರಯಾಂಗಲ್ ಶೇಪ್ ಅಲ್ಲಿ ಇರುವಂತ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ಪ್ಲಸ್ ಕ್ಯೂ ಇದೆ, ಇಲ್ಲೂ ಸಹ ಪ್ಲಸ್ ಕ್ಯೂ ಇದೆ. ನಾವು ಐ ವಾಂಟ್ ಟು ಫೈಂಡ್ ಔಟ್ ದಿ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಎಷ್ಟು ಪೇರ್ಸ್ ಬರುತ್ತೆ, ಇಲ್ಲಿ ಲೆಂತ್ ಎಷ್ಟಿದೆ, ಎಲ್ ಇದೆ ಅಂತ ಕನ್ಸಿಡರ್ ಮಾಡಿ. ಟೋಟಲ್ ಪೇರ್ಸ್ ಎಷ್ಟು ಬರುತ್ತೆ, ದಿಸ್ ಇಸ್ 1 ಪೇರ್ ಅಂಡ್ ದಿಸ್ ಇಸ್ 1 ಪೇರ್ ಅಂಡ್ ದಿಸ್ ಇಸ್ 1 ಪೇರ್. ಟೋಟಲ್ ಎಷ್ಟು ಬರುತ್ತೆ, 3 ಪೇರ್ಸ್ ಬರುತ್ತೆ. ಅದೇ ತರ ಫಾರ್ಮುಲಾದಲ್ಲಿ ನೋಡೋದಾದ್ರೆ 3 ಚಾರ್ಜಸ್ ಇದೆ ಅಲ್ವಾ, 3 minus 1 that is 2 divided by 2. So 2 get cancels, we will get the 3 pairs ಸಿಗುತ್ತೆ. ಓಕೆ, ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ನಾವು. ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈಗ ನೋಡಿ, ಈಗ ಏನ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಪ್ಲಸ್ ಕ್ಯೂ ಮತ್ತೆ ಮೈನಸ್ ಕ್ಯೂ ಇಲ್ಲಿಂದ ಪ್ಲಸ್ ಕ್ಯೂ ಈ ಲೆಂತ್ ಇದ್ದು ಇಲ್ಲಿ ಇರುವಂತಹ ಪೇರು, ಈ ಪೇರ್ ಏನಾಗಿರುತ್ತೆ, ದಟ್ ಇಸ್ ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎಲ್ ಪ್ಲಸ್ ಈ ಪೇರು ದಟ್ ಇಸ್ ಪ್ಲಸ್ ಸೇಮ್ ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎಲ್, ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎಲ್, ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎಲ್. ಸೊ ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ 3 ಟೈಮ್ಸ್ ಅಲ್ವಾ, 3 ಟೈಮ್ಸ್ ಆಗಿರೋದ್ರಿಂದ ಏನ್ ಬರಿತೀನಿ ನಾನು, 3 into ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎಲ್ ಅಂತ ಬರಿತೀವಿ. ಸೊ ದಿಸ್ ಇಸ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿಸ್ ಸಿಸ್ಟಮ್. ಅದೇ ತರನೇ ಒಂದ್ ವೇಳೆ ಟ್ರಯಾಂಗಲ್ ಕೊಡೋ ಬದಲು ಒಂದ್ ವೇಳೆ
ಸ್ಕ್ವೇರ್ ಅನ್ನ ಕೊಟ್ರೆ ಇವಾಗ ಏನಾಗಿರುತ್ತೆ, ಸೊ ದಿಸ್ ಇಸ್ ಪ್ಲಸ್ ಕ್ಯೂ, ಎಲ್ಲದು ಕ್ಯೂ ಚಾರ್ಜ್, ಇಲ್ಲೂ ಕ್ಯೂ ಚಾರ್ಜ್, ಇಲ್ಲೂ ಸಹ ಕ್ಯೂ ಚಾರ್ಜ್, ಕ್ಯೂ ಚಾರ್ಜ್ ಇದೆ. ಓಕೆ, ಅಂಡ್ ದ ಡಿಸ್ಟೆನ್ಸ್ ಇಸ್ ಎಲ್ ಡಿಸ್ಟೆನ್ಸ್, ಸೇಮ್ ಡಿಸ್ಟೆನ್ಸ್ ತಗೊಳ್ತೀನಿ ಎಲ್. ಓಕೆ, ಸೊ ಇಲ್ಲಿ ಎಷ್ಟು ಬರುತ್ತೆ, ಎಷ್ಟು ನಂಬರ್ ಆಫ್ ಪೇರ್ಸ್ ಬರುತ್ತೆ, ಇಲ್ಲಿ 4 ಇದೆ ಅಲ್ವಾ, 4 ಚಾರ್ಜಸ್ ಇದೆ. 4 ಮೈನಸ್ 1 ಎಷ್ಟಾಯ್ತು, 3 ಡಿವೈಡೆಡ್ ಬೈ 2, ಸೊ 2 1s are 2 2s are 3 2s are ಎಷ್ಟಾಗುತ್ತೆ, 6 ಪೇರ್ಸ್ ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಪೇರ್ಸ್ ಎಷ್ಟು ಬರುತ್ತೆ, 6 ಪೇರ್ಸ್ ಬರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ ಯಾವ ಪೇರ್ಸು, ಇಲ್ಲೊಂದು ಪೇರು, ದಿಸ್ ಇಸ್ ಎಲ್, ಈ ಒಂದು ಪೇರು, ಈ ಒಂದು ಪೇರು, ಈ ಒಂದು ಪೇರು ಅಲ್ವಾ, ಟೋಟಲ್ 4 ಪೇರ್ಸ್ ಬರುತ್ತಲ್ವಾ. 4 ಪೇರ್ಸ್ ಅಲ್ಲಿ ಟೋಟಲ್ 6 ಪೇರ್ಸ್ ಬರುತ್ತೆ. 4 ಪೇರ್ಸ್ ಹೇಗೆ ಬರುತ್ತೆ, ಡ್ಯೂ ಟು ದಿ ಲೆಂತ್ ಇಂದ ಬರ್ತದೆ, ಈ ಲೆಂತ್ ಇಂದ ಕ್ಯೂ ನಡುವೆ ಈ ಕ್ಯೂ ಮತ್ತೆ ಈ ಕ್ಯೂ ನ ನಡುವೆ ಇರುವಂತದ್ದು ಲೆಂತ್ ಎಷ್ಟು ಅಂತ ಬರೀಬಹುದು, 4k² ಡಿವೈಡೆಡ್ ಬೈ ಎಲ್ ಅಂತ ಬರೀತೀನಿ. ಪ್ಲಸ್ ಇನ್ನ ಎರಡು ಯಾವುದು ಅಂತ ಹೇಳಿದ್ರೆ ಡಯಾಗ್ನಲ್ಸ್ ಯಾವುದು ನೋಡಿ, ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗಿರುವಂತದ್ದು ಒಂದು ಡಯಾಗ್ನಲ್, ಅದೇ ತರನೇ ಈ ಕಡೆಯಿಂದ ಈ ಕಡೆ ಇರುವಂತ ಡಯಾಗ್ನಲ್ ಲೆಂತ್ ಏನಾಗಿರುತ್ತೆ, ಸೊ ದ ಡಯಾಗ್ನಲ್ ಲೆಂತ್ ಏನಾಗಿರುತ್ತೆ, ಎಲ್ ಇಂಟು √2 ಅಲ್ವಾ, ಎಲ್ ಇಂಟು ಇದರಲ್ಲಿ ಡಿಸ್ಟೆನ್ಸ್ ಏನಿದೆ ಎಲ್ ಇದೆ, ಇದರ ಡಿಸ್ಟೆನ್ಸ್ ಎಲ್ ಇದ್ರೆ ಸೊ ಎಲ್ ಇಂಟು √2 ಆಗಿರುತ್ತೆ. ಓಕೆ, ಇಲ್ಲಿಂದ ಈ ಒಂದು ಡಯಾಗ್ನಲ್ ಇದೆ, ಮತ್ತೊಂದು ಇಲ್ಲಿಂದ ಈ ಕಡೆ ಒಂದು ಡಯಾಗ್ನಲ್, ಒಟ್ಟು 2 ಡಯಾಗ್ನಲ್ಸ್ ಬರುತ್ತೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್. ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಏನಾಗಿರುತ್ತೆ, ಇದು ಪೇರ್ಸ್, 4 ಪೇರ್ಸ್ ಡ್ಯೂ ಟು ದಿ ಈ ಸೈಡ್ಸ್ ಇಂದ ಆಯ್ತು 4 ಪೇರ್ಸ್. ಇನ್ನ ಉಳಿದಿರೋದು ಎಷ್ಟು, 2 ಪೇರು ಎಲ್ಲಿಂದ, ಡ್ಯೂ ಟು ದಿ ಡಯಾಗ್ನಲ್ಸ್ 2k² ಡಿವೈಡೆಡ್ ಬೈ ಎಲ್ ಇಂಟು √2. ಓಕೆ, ವಿ ವಿಲ್ ಸಿಂಪ್ಲಿಫೈ ಮಾಡಿದವಾಗ ಏನಾಗುತ್ತೆ, ದಿಸ್ ಇಸ್ k² ಡಿವೈಡ್ ಬೈ ಎಲ್, ಕಾಮನ್ ತೆಗೆದ್ರೆ 4 ಪ್ಲಸ್ ದಿಸ್ ಇಸ್ ಎಷ್ಟು, ಇಲ್ಲಿ 2 ಡಿವೈಡೆಡ್ ಬೈ √2 ಅಲ್ವಾ, 2 ಡಿವೈಡ್ ಬೈ √2 ಅಂತ ಕೆಮ್ಮು ಮಾಡ್ಬೋದು. ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್. ಅದೇ ತರನೇ ಒಂದ್ ವೇಳೆ ಇದನ್ನ ಸಿಂಪ್ಲಿಫೈ ಮಾಡಿ, ಓಕೆ, ಸಿಂಪ್ಲಿಫೈ ಮಾಡಿದ್ರೆ ಸಿಗುತ್ತೆ ನಮಗೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ನಾವು ವಿ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ ಅನ್ ಹೆಕ್ಸಾಗೋನ್. ಏನಾದ್ರು ಕೊಟ್ರೆ ಹೆಕ್ಸಾಗೋನ್ ಕೊಟ್ರೆ ಅವಾಗ ಓಕೆ, ಹೆಕ್ಸಾಗೋನ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಎಲ್ಲ ಕಡೆನೂ ಎಷ್ಟಿದೆ, 3 ಚಾರ್ಜಸ್, ಏನೋ ಕ್ಯೂ ಚಾರ್ಜಸ್ ಅನ್ನ ಹಾಕಿದೀವಿ ಅಂತ ಕನ್ಸಿಡರ್ ಮಾಡಿ. ಎಲ್ಲ ಕಡೆನೂ ಏನಿದೆ, ಕ್ಯೂ ಚಾರ್ಜಸ್ ಅನ್ನ ಹಾಕಿದೀವಿ. ಸೊ ಕ್ಯೂ ಚಾರ್ಜಸ್ ಹಾಕಿದವಾಗ ನಾವು ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್. ಈ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲೂ ಕ್ಯೂ ಚಾರ್ಜ್ ಅನ್ನ ಹಾಕಿದೆ. ಈಗ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಷ್ಟು ಚಾರ್ಜಸ್ ಇದೆ, ಟೋಟಲಿ 6 ಚಾರ್ಜಸ್ ಇದೆ. ಸೊ ನಂಬರ್ ಆಫ್ ಪೇರ್ಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, 6 ಮೈನಸ್ 5 ಡಿವೈಡ್ ಬೈ 2, ಸೊ 2 1s are 2 3s are ಎಷ್ಟಾಗುತ್ತೆ, ಟೋಟಲ್ ಪೇರ್ಸ್ 15 ಪೇರ್ಸ್ ಬರುತ್ತೆ. 15 ಪೇರ್ಸ್ ಮಾಡಬೇಕು. ಸೊ 15 ಪೇರ್ಸ್ ಅಲ್ಲಿ ಇಲ್ಲಿಂದ 6 ಪೇರ್ಸ್ ಇಲ್ಲಿ ಇದೆಯಲ್ವಾ, ಇಲ್ಲಿಂದ ಇಲ್ಲಿಗಿರುವಂತದ್ದು 6 ಪೇರ್ಸ್ ನೋಡಿ, 6 ಪೇರ್ಸ್ ಇಲ್ಲಿ ಬರ್ತಾ ಇದೆ. ಇದು ಒಂದು ಪೇರ್, ಇಲ್ಲಿಂದ ಇಲ್ಲಿಗೆ ಎಲ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಎಲ್ ಡಿಸ್ಟೆನ್ಸ್ 1 2 3 4 5 6 6 ಪೇರ್ಸ್ ಆಯ್ತು. 6 ಪೇರ್ಸ್ ಎಲ್ಲಿ ಬರ್ತಾ ಇದೆ, ದಿಸ್ ಇಸ್ 6 ಇಂಟು k² ಡಿವೈಡ್ ಬೈ ಎಲ್. ಇದು 6 ಪೇರ್ಸ್ ಈ ಕಡೆಯಿಂದ ಬಂತು ಡ್ಯೂ ಟು ದಿ ಲೆಂತ್ ಇಂದ. ಅದೇ ತರನೇ ಎಲ್ಲಿ ಬರುತ್ತೆ, ಈ ಕಡೆಯಿಂದ ಇನ್ನ 6 ಪೇರ್ಸ್ ಎಲ್ಲಿ ಬರುತ್ತೆ. ಈಗ ಇಲ್ಲಿ ನೋಡಿ, ಅಡ್ಜಸೆಂಟ್ ಅಲ್ಲಿ ನಾನು ಮಾಡಿದೀನಲ್ವಾ, ಅಡ್ಜಸೆಂಟ್ ಮಾಡಿದವಾಗ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ, ದಟ್ ಈಸ್ ಈ ಕ್ಯೂ ಇಂದ ಈ ಕ್ಯೂಗೆ ಇರುವಂತದ್ದು ಲೆಂತ್. ಈಗ ಅದೇ ತರ ಏನ್ ಮಾಡ್ತೀನಿ, ನಾನು ಒಂದು ಚಾರ್ಜ್ ಅನ್ನ ಬಿಟ್ಟು ಇನ್ನೊಂದು ಪೇರ್ ತಗೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಳ್ತೀನಿ. ಅದೇ ತರನೇ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಳ್ತೀನಿ. ಒಂದೊಂದು ಚಾರ್ಜ್ ಅನ್ನ ಬಿಟ್ಟಿದ್ದೀನಿ, ಮಿಡ್ಲ್ ಅಲ್ಲಿ ಇರುವಂತ ಒಂದೊಂದು ಪಾಯಿಂಟ್ ಅನ್ನ ಬಿಡ್ತಾ ಹೋಗ್ತಿದ್ದೀನಿ. ಸೊ ಇಲ್ಲಿಂದ ಈ ಪಾಯಿಂಟ್. ಅದೇ ತರ ನೆಕ್ಸ್ಟ್ ಏನ್ ತಗೊಳ್ತೀನಿ, ಇಲ್ಲಿಂದ ತಗೊಳ್ತೀನಿ, ಇಲ್ಲಿಂದ ಇಲ್ಲಿಗೆ. ಅದೇ ತರನೇ ಇಲ್ಲಿಂದ ನೆಕ್ಸ್ಟ್ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ, ನೆಕ್ಸ್ಟ್ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ. ಟೋಟಲ್ ಎಷ್ಟು ಬಂತು, ಇಲ್ಲಿ 3 ಇಲ್ಲಿ 3, ಎಷ್ಟು ಬಂತು, 6 ಪೇರ್ಸ್. ಎಕ್ಸ್ಟ್ರಾ ಎಷ್ಟು ಬಂತು, ಇನ್ನೊಂದು 6 ಪೇರ್ಸ್ ಬರ್ತಾ ಇದೆ. ಯಾವುದು 6 ಪೇರ್ಸ್ ಬರೀತೀನಿ ನೋಡಿ, 6 ಪೇರ್ಸ್ ಫಾರ್ ಯಾವುದಿಗೆ, ಎಲ್ ಲೆಂತ್ಗೆ. ಇನ್ನ 6 ಪೇರ್ಸ್ ಏನಾಗಿರುತ್ತೆ, ಇಲ್ಲಿಂದ ಈ ಡಿಸ್ಟೆನ್ಸ್ ಲೆಂತ್ ಏನಾಗಿರುತ್ತೆ, ವಾಟ್ ವಿಲ್ ಬಿ ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸಿನ ಲೆಂತ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಈ ಡಿಸ್ಟೆನ್ಸಿನ ಲೆಂತ್ ದಟ್ ಈಸ್ ಈಕ್ವಲ್ಸ್ ಟು ಎಲ್ ಇಂಟು √3. ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಎಲ್ ಇಂಟು √3ಗೆ ಈಕ್ವಲ್ ಆಗಿರುತ್ತೆ. ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಮಾಡಿದ್ರಲ್ವಾ ನಾವು.
ಸೊ ಈ ಒಂದು ಪಾಯಿಂಟ್ ಅನ್ನ ಬಿಟ್ಟು ಮಾಡಿದೀವಲ್ಲ, ದಿಸ್ ಇಸ್ ವಾಟ್ ಇಯರ್ ಎಲ್ ಇಂಟು ರೂಟ್ 3 ಆಗಿರುತ್ತೆ. 6 ಪೇರ್ಸ್ ಫಾರ್ ದಿ ಎಲ್ ಲೆಂತ್. ಅದೇ ತರನೇ ಇನ್ನ 6 ಪೇರ್ಸ್ ಯಾವುದಕ್ಕೆ, 6 ಪೇರ್ಸ್ ಫಾರ್ ದಿ ಎಲ್ ಇಂಟು ರೂಟ್ 3 ಲೆಂತ್ಗೆ. ಇನ್ನ ಉಳಿದಿರುತ್ತೆ ಎಷ್ಟಾಯ್ತು, 6 ಇಂಟು 6 ಎಷ್ಟಾಯ್ತು, 6 ಪ್ಲಸ್ 6 ಎಷ್ಟಾಯ್ತು, 12 ಆಯ್ತು. ಇನ್ನ ಮತ್ತೆ ಪೇರ್ ಎಷ್ಟು ಬರುತ್ತೋ, ಇನ್ನ ಮತ್ತೆ 3 ಪೇರ್ಸ್ ಮಾಡಬೇಕು. ಇನ್ನ 3 ಪೇರ್ಸ್ ಯಾವುದು, ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ನೋಡಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಈಗ ಒಂದು ಪೇರನ್ನ ಬಿಟ್ ಮಾಡಿದ್ವಿ, ಈಗ ಎಷ್ಟು ಬರಬೇಕು, 2 ಪೇರನ್ನ ಬಿಟ್ ಮಾಡಬೇಕು ಅಂತ ಹೇಳಿದ್ರೆ ಅಪೋಸಿಟ್ ನೋಡಿ. ಈ ಪಾಯಿಂಟು ಆಮೇಲೆ ಈ ಪಾಯಿಂಟು ಆಮೇಲೆ ಈ ಪಾಯಿಂಟ್. ಟೋಟಲ್ ಎಷ್ಟಾಯ್ತು, 3 ಪೇರ್ಸ್. ಇಲ್ಲಿ 6 ಇನ್ನ 3 ಪೇರ್ಸ್ ಯಾವುದಕ್ಕೆ, 3 ಪೇರ್ಸ್ ಫಾರ್ ಲೆಂತ್. ಎಷ್ಟು ಲೆಂತ್ಗೆ, ಇಲ್ಲಿ ಈ ಪಾಯಿಂಟ್ ಇಂದ ಅಪೋಸಿಟ್ ಇಂದ ಈ ಪಾಯಿಂಟ್ಗೆ ಎಷ್ಟು ಬರುತ್ತೆ, ದಟ್ ವಿಲ್ ಬಿ ದಿ 2L ಆಗಿರುತ್ತೆ. ಇಲ್ಲಿಂದ ಸೈಡ್ಗೆ ಲೆಂತ್ L ಆಗಿದ್ರೆ ಈ ಲೆಂತ್ ಏನಾಗಿರುತ್ತೆ, ಇಟ್ ವಿಲ್ ಬಿ ದಿ 2L ಆಗಿರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ, 15 ಪೇರ್ಸ್ ಆಗುತ್ತೆ. ಟೋಟಲ್ ಎಷ್ಟು ಪೇರ್ಸ್ ಆಯ್ತು, 15 ಪೇರ್ಸ್. 6 ಪೇರ್ಸ್ ಫಾರ್ ದಿ L ಲೆಂತ್ ಅಂಡ್ 6 ಪೇರ್ಸ್ ಫಾರ್ ದಿ L ಇಂಟು ರೂಟ್ 3 ಲೆಂತ್, ಆಮೇಲೆ 6 ಪೇರ್ಸ್ ಫಾರ್ ದಿ 2L ಡಿಸ್ಟೆನ್ಸ್ಗೆ. ಓಕೆ, ನೋಡಿ. ಓಕೆ, ಈಗ ಇದರಲ್ಲಿ ಇದೆಯಲ್ಲ. ಓಕೆ, ನೆಕ್ಸ್ಟ್ ಈಗ ಏನ್ ಮಾಡಬೇಕು ನಾವು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಪೊಟೆನ್ಷಿಯಲ್ ಆಫ್ ದಿ ಸಿಸ್ಟಮ್. ಈ ಸಿಸ್ಟಮ್ ಇಂದು ಟೋಟಲ್ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಈಸ್ ಎಷ್ಟು, ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು 6 ಪೇರ್ಸ್. ಯಾವ್ದ್ರಿಂದ ಬರ್ತಾ ಇದೆ, ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ, ಎಲ್ ಲೆಂತ್ಗೆ. ಅದೇ ತರನೇ ಎಲ್ ಇಂಟು ರೂಟ್ 3 ಲೆಂತ್ಗೆ 6 ಬರ್ತದೆ. ಎಷ್ಟು ಪೇರ್ಸು, 6 ಪೇರ್ಸ್. ದಟ್ ಈಸ್ 6 ಇಂಟು ಕೆ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಎಲ್ ಇಂಟು ರೂಟ್ 3 ಪ್ಲಸ್ ಇನ್ನ 3 ಪೇರ್ಸ್ ಯಾವ್ದಕ್ಕೆ ಬರ್ತಾ ಇದೆ, 3 ಪೇರ್ಸು 2L ಲೆಂತ್ಗೆ. ಸೊ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2L. ಓಕೆ, ಸೊ ದಿಸ್ ಇಸ್ ದಿ potential energy of the system. Okay, how this is, we can simplify it and we will solve it. ಈ ತರ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ಒಂದ್ ವೇಳೆ, ಓಕೆ, ಈಗ ಒಂದ್ ವೇಳೆ ಇಲ್ಲಿ ಏನೋ ಹೆಕ್ಸಾಗಾನ್ ಕೊಟ್ಟಿದ್ರಲ್ವ, ಒಂದ್ ವೇಳೆ ಕ್ಯೂಬ್ ಅಂತ ಕೊಟ್ರೆ ಕ್ವೆಶನ್ ಅಲ್ಲಿ ಏನ್ ಕೊಡ್ಬೋದು, ಕ್ಯೂಬ್ ಅಂತ ಕೊಡ್ಬೋದು. ಓಕೆ, ಇಲ್ಲೊಂದು ಕ್ಯೂಬ್ ಈ ತರ, ಇಲ್ಲೊಂದಿದೆ, ಇಲ್ಲಿದೆ, ಇಲ್ಲಿದೆ. ಈಗ ಕ್ಯೂಬ್ ಅಲ್ಲಿ ಕೊಟ್ಟವಾಗ ಆಲ್ ದ ಚಾರ್ಜಸ್, ಕ್ಯೂ ಚಾರ್ಜಸ್ ಅನ್ನ ಕ್ಯೂಬ್ ಅಲ್ಲಿ ಇಟ್ಟಿದೀವಿ. ಅಂಡ್ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಇಲ್ಲಿ ಎಷ್ಟು ಚಾರ್ಜಸ್ ಬರುತ್ತೆ, ಟೋಟಲ್ ಎಡ್ಜಸ್ ಎಷ್ಟಿರುತ್ತೆ ಈ ಕ್ಯೂಬ್ ಅಲ್ಲಿ, ಟೋಟಲ್ ಎಡ್ಜಸ್ ಎಷ್ಟು ಬರುತ್ತೆ, ದಟ್ ಈಸ್ ದಿ ಎಷ್ಟು ಎಡ್ಜಸ್, 12 ಎಡ್ಜಸ್ ಬರುತ್ತೆ. ಟೋಟಲ್ ಎಡ್ಜ್ ಎಷ್ಟು ಬರುತ್ತೆ, ಸೊ ಎಡ್ಜಸ್ ಇಟ್ ವಿಲ್ ಬಿ ದಿ 12 ಎಡ್ಜಸ್. ಸೊ 12 edges ಬಂತು ಅಂತ ಹೇಳಿದ್ರೆ, ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪೇರ್ಸ್. ಎಷ್ಟು ಬರುತ್ತೆ ನಂಬರ್ ಆಫ್ ಪೇರ್ಸ್, ದಟ್ ಇಸ್ 12 ಇಂಟು 11 ಡಿವೈಡ್ ಬೈ 2 ಅಲ್ವಾ. ಸೊ 2 ones ಎಷ್ಟು, ಸೊ ಇಟ್ ವಿಲ್ ಬಿ ದಿ 6 ಅಲ್ವಾ. ಸೊ 66. ಓಕೆ, ಇಷ್ಟು ಪೇರ್ಸ್ ಬರುತ್ತೆ. ನಾವು ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ಪೇರ್ಸ್ ಬರುತ್ತೆ ಅಂತ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಪೇರ್ಸು, ಸೊ ಎಷ್ಟು ಪೇರ್ಸ್ ಬರುತ್ತೆ, ಇಲ್ಲಿ ಎಷ್ಟು ಪೇರ್ಸ್ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬರುವಂತದ್ದು ಫಸ್ಟ್ ಟೋಟಲ್ ಎಡ್ಜಸ್ಗೆ ಎಷ್ಟು ಎಡ್ಜಸ್ ಬರುತ್ತೆ, ಇಲ್ಲಿ 12 ಎಡ್ಜಸ್ ಬರುತ್ತಲ್ವಾ. ಎಡ್ಜಸ್ ಅಲ್ಲಿ ಸಾರಿ ಎಷ್ಟು ಬರುತ್ತೆ, ಫಾರ್ ದಿ ಎಡ್ಜಸ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಎಡ್ಜಸ್ ಅಲ್ಲಿ ಬರುವಂತದ್ದು ಲೆಂತ್. ಸಾರಿ, ಓಕೆ, ಇನ್ನೊಂದ್ಸಲ ಮಾಡ್ತೀನಿ. ದಿಸ್ ಇಸ್ ದಿ ಕ್ಯೂಬ್ ಅಲ್ಲ. ಕ್ಯೂಬ್ ಅಲ್ಲಿ ಎಷ್ಟು ಎಡ್ಜಸ್, 1 2, ಇಲ್ಲಿ ನೋಡಿ 1. ಇಲ್ಲೊಂದು ಚಾರ್ಜಸ್ ಕಾರ್ನರ್ಸ್ ಅಲ್ಲಿ ನಾನು ಚಾರ್ಜಸ್ ಅನ್ನ ಹಾಕ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಕಾರ್ನರ್ಸ್ ಅಲ್ಲಿ ನಾನು ಚಾರ್ಜ್ ಹಾಕ್ತಾ ಹೋಗ್ತೀನಿ ಇಲ್ಲಿ. ಓಕೆ, ಇಲ್ಲೊಂದು ಚಾರ್ಜ್, ಕ್ಯೂ 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 ಚಾರ್ಜ್. ಟೋಟಲ್ ಎಷ್ಟು ಚಾರ್ಜ್ ಆಯ್ತು, 1 2 3 4, ಆಮೇಲೆ ಈ ಕಡೆ 4, ಎಷ್ಟಾಯ್ತು, 8 ಆಯ್ತು. ಟೋಟಲ್ ನಂಬರ್ ಆಫ್ ಪೇರ್ಸ್ ಎಷ್ಟಾಗುತ್ತೆ, ಸೊ ನಂಬರ್ ಆಫ್ ಪೇರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು, ದಟ್ ಈಸ್ 8 ಇಂಟು
7 ಡಿವೈಡ್ ಬೈ 2. ಸೊ ಎಷ್ಟಾಗತ್ತೆ? 4 2 4 7 5 7 7 4 28 ಎಷ್ಟು? 28 ಪೇರ್ಸ್ ಬರುತ್ತೆ. 28 ಪೇರ್ಸ್ ಬರಬೇಕು. ಓಕೆ, ಟೋಟಲ್ ಎಷ್ಟು ಪೇರ್ಸ್ ಬರಬೇಕು? 28 ಪೇರ್ಸ್. ನಂಬರ್ ಆಫ್ ಪೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಚಾರ್ಜಸ್ ಅನ್ನು ಹಾಕಿದೀವಿ ನಾವು? 8 ಚಾರ್ಜಸ್ ಅಲ್ಲಿ ಹಾಕಿದೀವಿ. 8 ಚಾರ್ಜಸ್ 8 ಇಂಟು 7 ಡಿವೈಡ್ ಬೈ 2. ಓಕೆ, ಎಷ್ಟು ಪೇರ್ಸ್ ಇರುತ್ತೆ? ಎಷ್ಟು? 28 ಪೇರ್ಸ್ ಬರುತ್ತೆ. ಈ 28 ಪೇರ್ಸ್ ಅಲ್ಲಿ ಎಷ್ಟು ಎಡ್ಜಸ್ ಇರುತ್ತೆ? ಈಗ ಎಡ್ಜಸ್ ಅಲ್ಲಿ ನೋಡಿ, ಎಡ್ಜಸ್ ಎಷ್ಟು ಬರುತ್ತೆ? 12 ಎಡ್ಜಸ್ ಬರುತ್ತಲ್ವಾ? ಸೊ ದಟ್ ಈಸ್ 12 ಎಡ್ಜಸ್. ಇಲ್ಲಿಂದ ಇಲ್ಲಿಗೆ 1 ಎಡ್ಜು, ಈ ಪಾಯಿಂಟ್ಗೆ 2, ಈ ಪಾಯಿಂಟ್ಗೆ 3 4, ಅದೇ ತರನೇ ಆ ಕಡೆನು ಎಡ್ಜಸ್. ಆಮೇಲೆ ಈ ಕಡೆನೇ ಎಷ್ಟು ಬರುತ್ತೆ? ಎಡ್ಜಸ್ ಎಷ್ಟು ಬರುತ್ತೆ? ಸೊ ಎಡ್ಜಸ್ ಇಟ್ ವಿಲ್ ಬಿ ದಿ 12 ಎಡ್ಜಸ್ ಬರುತ್ತೆ. 12 ಎಡ್ಜಸ್ ಬರುತ್ತೆ. ಆಮೇಲೆ ಮತ್ತೆ ಎಷ್ಟು ಬರುತ್ತೆ? ಫೇಸ್ ಡಯಾಗ್ನಲ್ ಎಡ್ಜಸ್ ಎಷ್ಟು? 12 ಎಡ್ಜಸ್ ಅಲ್ವಾ? ಲೆಂತ್ ಅಂತ ಏನಂತ ಕನ್ಸಿಡರ್ ಮಾಡ್ತೀನಿ ನಾನು? ಲೆಂತ್ ಇಲ್ಲಿಂದ ಇಲ್ಲಿಗಿರುವಂತ ಲೆಂತ್ ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಲೆಂತ್ ಎಷ್ಟು? ಎಡ್ಜಸ್ಗೆ ಲೆಂತ್ ಎಷ್ಟಿರುತ್ತೆ? ಎಲ್ ಲೆಂತ್ ಇರುತ್ತೆ. ಅದೇ ಫಾರ್ ದಿ ಫೇಸ್ ಡಯಾಗ್ನಲ್ ಎಷ್ಟಿರುತ್ತೆ? ದಟ್ ಈಸ್ ಆಲ್ಸೋ 12. 12 ಫೇಸ್ ಡಯಾಗ್ನಲ್ ಅಂತ ಹೇಳಿದ್ರೆ ಸಿಯರ್ ಇದು ಒಂದು ಫೇಸ್ ಅಲ್ವಾ? ಈ ಕ್ಯೂಬ್ ಇದೆ ಫಸ್ಟ್ ಯಾವುದೋ ಒಂದು ಫೇಸ್. ಈ ಫೇಸ್ ನಲ್ಲಿ ಬರುವಂತ ಡಯಾಗ್ನಲ್, ಇಲ್ಲೊಂದು ಡಯಾಗ್ನಲ್ ಬರುತ್ತೆ, ಈ ಕಡೆ ಒಂದು ಡಯಾಗ್ನಲ್ ಬರುತ್ತೆ, 2 ಡಯಾಗ್ನಲ್ ಬರುತ್ತೆ. ಅದೇ ತರನೇ ಸುತ್ತಲೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ದಿ ಟೋಟಲ್ ಡಯಾಗ್ನಲ್ಸ್ ಎಷ್ಟು ಬರುತ್ತೆ? ಸೊ ದ ಟೋಟಲ್ ಡಯಾಗ್ನಲ್ಸ್ ವಿಚ್ ಫೇಸ್ ಡಯಾಗ್ನಲ್ ಎಷ್ಟು ಬರುತ್ತೆ? ದಟ್ ಈಸ್ 12 ಫೇಸ್ ಡಯಾಗ್ನಲ್ ಬರುತ್ತೆ. ಇದ್ರ ಲೆಂತ್ ಎಷ್ಟಾಗಿರುತ್ತೆ? ದಟ್ ಈಸ್ ಎಲ್ ಇಂಟು ರೂಟ್ 2. ಓಕೆ, ಅದೇ ತರನೇ ಬಾಡಿ ಡಯಾಗ್ನಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಬಾಡಿ ಡಯಾಗ್ನಲ್ ಹಿಯರ್ ಫಾರ್ ದಿ ಬಾಡಿ ಡಯಾಗ್ನಲ್ ಹೇಗೆ ಅಂತ ಹೇಳಿದ್ರೆ, ಈಗ ಇಲ್ಲೊಂದಿದೆ, ಈ ಕ್ಯೂಬ್ ಇದೆ ಅಲ್ವಾ? ಇಲ್ಲಿದು ಕ್ಯೂಬ್. ಬಾಡಿ ಡಯಾಗ್ನಲ್ ಅಂತ ಹೇಳಿದ್ರೆ ಫುಲ್ ಬಾಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇಂದ ಒಳಗಡೆಯಿಂದ ಎಲ್ಲಿ ಹೋಗ್ತಾ ಇದೀವಿ ನಾವು? ಈ ಪಾಯಿಂಟ್ ತಗೊಂಡು ಹೋಗ್ತಾ ಇದೀವಿ. ಅದೇ ತರನೇ ಈ ಎಡ್ಜಸ್ ಇಂದ, ಈ ಪಾಯಿಂಟ್ ನ ಎಡ್ಜಸ್ ಇಂದ ಎಲ್ಲಿ? ಈ ಪಾಯಿಂಟ್ ಎಡ್ಜಸ್ ಗೆ ತಗೊಂಡು ಹೋಗ್ತಾ ಇದೀವಿ. ಓಕೆ, ಸೊ ದಿಸ್ ಇಸ್ ದಿ ಬಾಡಿ ಡಯಾಗ್ನಲ್. ಅದೇ ತರನೇ ಈ ಪಾಯಿಂಟ್ ಇಂದ ಹೀಗೆ, ಅದೇ ತರನೇ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ. ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ? 4 ಬಾಡಿ ಡಯಾಗ್ನಲ್ ಬರುತ್ತೆ. ಎಷ್ಟು? 4 ಬಾಡಿ ಡಯಾಗ್ನಲ್ ಎಷ್ಟು ಬರುತ್ತೆ? ಬಾಡಿ ಡಯಾಗ್ನಲ್ ಎಷ್ಟು ಬರುತ್ತೆ? 4 ಬರುತ್ತೆ. ಬಾಡಿ ಡಯಾಗ್ನಲ್ದು ಡಿಸ್ಟೆನ್ಸ್ ಎಷ್ಟಿರುತ್ತೆ? ದಟ್ ಈಸ್ ಎಲ್ ಇಂಟು ರೂಟ್ 3 ಇರುತ್ತೆ ಬಾಡಿ ಡಯಾಗ್ನಲ್. ಸೊ ಎಲ್ಲವನ್ನ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇದೆಲ್ಲವನ್ನ ಆಡ್ ಮಾಡ್ತಾ ಇರ್ತೀವಿ. ಎಷ್ಟಾಗುತ್ತೆ? 12 ಎಡ್ಜಸ್ ಅಲ್ಲಿ ಬರುವಂತ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ? ಎಲ್. ದಟ್ ಈಸ್ 12 into k cube square divided by L plus face diagonal ಬರುವಂತದ್ದು 12 into k cube square divided by L into root 2 plus 4 ಯಾವುದಕ್ಕೆ? ಬಾಡಿ ಡಯಾಗ್ನಲ್ಸ್ ಏನಾಗುತ್ತೆ? 4k cube square divided by L into root 3. So this is the energy of the system. ಇದರ ಎನರ್ಜಿ, ಈ ಸಿಸ್ಟಮಿನ ಎನರ್ಜಿ ಆಗಿರುತ್ತೆ. ಓಕೆ, now ಈಗ let us assume, okay, next question. Let us assume ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಇಲ್ಲೊಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ದು ಇಲ್ಲೆಲ್ಲ ಕಡೆನು ವರ್ಟಸಸ್ ಅಲ್ಲಿ ನಾನು ಮಾಡಿದೀನಿ, ಚಾರ್ಜಸ್ ಅನ್ನ ಹಾಕಿದೀನಿ, ಕ್ಯೂ ಚಾರ್ಜಸ್ ಅನ್ನ ಹಾಕಿದೀನಿ, ಅಂಡ್ ದಿಸ್ ಲೆಂತ್ ಇಸ್ ಎಲ್ ಲೆಂತ್ ಇದೆ. ಓಕೆ, ಈಗ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇದನ್ನ ನಾನು ಇನ್ಕ್ರೀಸ್ ಮಾಡ್ತೀನಿ. ಹೇಗೆ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇದರ ಲೆಂತ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ. ಈ ಸಿಸ್ಟಮ್ ಇದೆ ಅಲ್ವಾ, ಈ ಸಿಸ್ಟಮ್ನ ಲೆಂತ್ ಹೀಗಿರುವಂತ ಲೆಂತ್ ಅನ್ನ ಏನ್ ಬಿಡ್ತೀನಿ ಅಂತ ಹೇಳಿದ್ರೆ ಈ ತರ ಮಾಡ್ತೀನಿ. ಇಟ್ಸ್ ಲೆಂತ್ ಇಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಬೈ 2L ಅಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ನಾನು ಎಷ್ಟು ವರ್ಕ್ ಡನ್ ಅನ್ನ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ವರ್ಕ್ ಡನ್ ಅನ್ನ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕ್ ಡನ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ. ಫಸ್ಟ್ ಗೆ ಎಷ್ಟಿತ್ತು? ದಿಸ್ ಇಸ್ ಕೆ ಕ್ಯೂ, ದಿಸ್ ಇಸ್ ಲೆಂತ್ ಎಷ್ಟಿತ್ತು? ಎಲ್ ಲೆಂತ್ ಇತ್ತು. ಆಮೇಲೆ ಅದರ ಲೆಂತ್ ಎಷ್ಟಾಗಿದೆ?
2L ಅಷ್ಟಾಗಿದೆ. ಹಾಗಾದ್ರೆ ಆ ಲೆಂತ್ ಹೀಗಿರುವಂತ ಟ್ರಯಾಂಗಲ್ ಅನ್ನ ಚಾರ್ಜಸ್ ಅನ್ನ ಈ ತರ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ನಾನು ವರ್ಕ್ ಡನ್ ಅನ್ನ ಮಾಡಬೇಕು ಅನ್ನೋದನ್ನ ಕೇಳಿದ್ದಾರೆ ಕ್ವಶನ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್. ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋದು. ಸೊ ವಾಟ್ಸ್ ಇಲ್ಲಿ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ವರ್ಕ್ ಡನ್ ಅಂತ ಹೇಳಿದ್ರೆ ಏನು, ವರ್ಕ್ ಡನ್ ವಿಚ್ ಇಸ್ ನಥಿಂಗ್ ಬಟ್ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಇಸ್ ಎಷ್ಟು ಚಾರ್ಜಸ್ ಇದೆ, 3 ಚಾರ್ಜಸ್ ಇದೆ ಅಲ್ವಾ, 3 ಇಂಟು ಕೆ 3 ಚಾರ್ಜಸ್ ಇದೆ, ದಟ್ ಇಸ್ 3 ಪೇರ್ಸ್ ಬರುತ್ತೆ. ಸೊ 3kq² ಡಿವೈಡೆಡ್ ಬೈ 2L ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಎಷ್ಟಾಗುತ್ತೆ, 3kq² ಡಿವೈಡ್ ಬೈ L. ಸೊ ವೆನ್ ವಿ ಸಿಂಪ್ಲಿಫೈ ಮಾಡಿದವಾಗ ಸೊ ದಿಸ್ ಇಸ್ 3 is common, 3kq², okay, divided by L is common, that is 1/2 minus 1 ಎಷ್ಟಾಗುತ್ತೆ, that is minus 1/2. so minus 3/2 kq² divided by L. so this is the potential energy of the system ಅಂತ ಹೇಳಿದ್ರೆ it's nothing but work done. okay, this is the work done ಆಗಿರುತ್ತೆ. work done is required to change the length ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು work done ಅನ್ನ ಮಾಡಬೇಕಾಗಿರುತ್ತೆ. okay, so next case is next two. okay, next one we will study the next concept that is about the ಡಿಸ್ಕ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ರಿಂಗ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದೇ ತರನೇ ಈಗ ಏನ್ ಸ್ಟಡಿ ಮಾಡೋಣ, ಡಿಸ್ಕ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ದಟ್ ಈಸ್ ಅ ಪೊಟೆನ್ಷಿಯಲ್ at the disk. okay, the potential at the axis of the disk ಡಿಸ್ಕಿನ ಆಕ್ಸಿಸ್ ಅಲ್ಲಿ ಪೊಟೆನ್ಷಿಯಲ್. ಓಕೆ, ಪೊಟೆನ್ಷಿಯಲ್ at the axis of the disk. ಓಕೆ, ಈಗ ನೋಡಿ ಇದೊಂದು ಡಿಸ್ಕ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲೊಂದು ಡಿಸ್ಕ್ ಇದೆ. ಓಕೆ, ಇಟ್ಸ್ ಅ ಡಿಸ್ಕ್. ಓಕೆ, ಇದ್ರೊಳಗಡೆ ಏನ್ ಮಾಡ್ತಾ ಇದೀವಿ ನಾವು, ಚಾರ್ಜಸ್ ಅನ್ನ ಹಾಕಿದೀವಿ, ಫುಲ್ ಚಾರ್ಜಸ್ ಅನ್ನ ಹಾಕಿದೀವಿ. ಸೊ ಇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಕ್ಸ್ ಡಿಸ್ಟೆನ್ಸ್ ಇದೆ. ಅದೇ ತರನ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಡಿಸ್ಟೆನ್ಸ್ ಆಗಿದ್ರೆ ಸೊ ವಿ ಹ್ಯಾವ್ ಟು ದಿಸ್ ಇಸ್ ಅನ್ ಆಂಗಲ್ ಟೀಟಾ ಅಂತ ಕನ್ಸಿಡರ್ ಮಾಡಿ. ಇಲ್ಲಿಂದ ಟೀಟಾ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಡಿಸ್ಕ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸೊ E is equals to sigma divided by 2 epsilon naught 1 minus of cos theta. This is the electric field formula for the disk. ಯಾವುದಕ್ಕೆ, ಡಿಸ್ಕ್ಗೆ. ಅದೇ ತರನೇ ಪೊಟೆನ್ಷಿಯಲ್ ಏನಾಗಿರುತ್ತೆ, ಪೊಟೆನ್ಷಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ 2 epsilon naught into square root of x² plus r² minus x. So this is the potential at a point. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಫಾರ್ಮುಲಾ ಏನಾಗಿರುತ್ತೆ, ಅಟ್ ಅ ಪಾಯಿಂಟ್ ಪಿ ದಲ್ಲಿ ನಾನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಪಿ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ದಿಸ್ ಇಸ್ ವಿ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ 2 epsilon naught square root of x² plus r² minus x. ಅದೇ ತರನೇ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, E is equals to sigma divided by 2 epsilon naught 1 minus of cos theta ಇರುತ್ತೆ. ಓಕೆ, ಈಗ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಲೆಟ್ ಅಸ್ ಓಕೆ, ವಿ ಹ್ಯಾವ್ ಟು ನೋ ದಿಸ್ ಟು ಫಾರ್ಮುಲಾನ ಗೊತ್ತಿರಬೇಕು ನಮಗೆ. ಓಕೆ, ಈಗ ಲೆಟ್ ಅಸ್ ಅಸ್ಯೂಮ್ ಇಟ್ಸ್ ಅ ಒನ್ ಡಿಸ್ಕ್. ಇಲ್ಲೊಂದು ಡಿಸ್ಕ್ ಇದೆ ಅಂಡ್ ಇಟ್ಸ್ ಅ ಚಾರ್ಜ್ಡ್. ಓಕೆ, ಇಟ್ಸ್ ಅ ಚಾರ್ಜ್ಡ್ ಡಿಸ್ಕ್ and its surface charge density sigma ಇದೆ and its radius is a radius ಇದೆ. ಈಗ ಒಂದು ಚಾರ್ಜ್ ಅನ್ನ ಪಾಸಿಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ and it's a q charge. it's a positive charge q ಇದೆ, ಪಾಸಿಟಿವ್ ಚಾರ್ಜ್ ಇದೆ, having a mass m ಇದೆ. ಓಕೆ, and it will be dropped. ಎಷ್ಟೋ ಒಂದು ಸರ್ಟೆನ್ ಪಾಯಿಂಟ್ ಇಂದ ಏನ್ ಮಾಡ್ತೀವಿ ನಾವು, ಡ್ರಾಪ್ ಮಾಡ್ತಾ ಇದೀವಿ. ಸೊ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಹೈಟ್ h ಹೈಟ್ ಅಲ್ಲಿ ಇದೆ. and this is in this given quantity ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ q divided by m which is equals to 4 epsilon naught into
g divided by sigma. This is a given. Okay, it's a given quantity. This is given quantity. ನಾವು ಏನ್ ಕ್ಯಾನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಏನ್ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಫೈಂಡ್ ದಿ height, that is find the height so that the the pole of the particle, okay, so that the particle just reaches the disk. Find the height so that the particle just reaches the disk. ಈಗ ಮೇಲಿರುವಂತ ಪಾರ್ಟಿಕಲ್ ಏನ್ ಮಾಡ್ತಾ ಇದೀವಿ ನಾವು, ಇಲ್ಲಿ ಎಷ್ಟು ಹೈಟ್ ಅಲ್ಲಿ ಇದೆ, ಹೆಚ್ ಹೈಟ್ ಅಲ್ಲಿ ಇದೆ. ಸೊ ಇದನ್ನ ಡ್ರಾಪ್ ಮಾಡ್ತಾ ಇದೀವಿ. ಡ್ರಾಪ್ ಮಾಡಿದವಾಗ ಇಲ್ಲೆಲ್ಲೋ ಬಂದ್ಬಿಡುತ್ತೆ ಈ ಪಾರ್ಟಿಕಲ್. ಯಾವ್ದ್ರ ಹತ್ರ? ಈ ಹೆಚ್ ಹೈಟ್, ಎಷ್ಟು ಹೆಚ್ ಹೈಟ್ ಅಲ್ಲಿ ಇರುವಂತದ್ದು ಏನ್ ಬರುತ್ತೆ, ಜಸ್ಟ್ ಆ ಡಿಸ್ಕ್ಗೆ ಟಚ್ ಆಗೋಕ್ಕಿಂತ ಮೊದಲು ಒಂದು ಜಸ್ಟ್ ಹೈಟ್ ಅಲ್ಲಿ ಬರುತ್ತಲ್ಲ, ಆ ಹೈಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಹೈಟ್ ಸೋ ದಟ್ ದ ಪಾರ್ಟಿಕಲ್ ಜಸ್ಟ್ ರೀಚಸ್ ದಿ ಡಿಸ್ಕ್. ಆ ಪಾರ್ಟಿಕಲ್ ಡಿಸ್ಕ್ಗೆ ರೀಚ್ ಆಗೋಕ್ಕಿಂತ ಜಸ್ಟ್ ಮೊದಲು ಎಷ್ಟು ಹೈಟ್ ಅಲ್ಲಿ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್. ಸೊ ವಿ ನೋ ದಟ್ ಈಗ ಹೈಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಥವಾ ವೆಲಾಸಿಟಿ ಏನಾದ್ರು ಕೇಳಿದ್ರು, ಆ ತರ ಕ್ವಶನ್ಸ್ ಏನಾದ್ರು ಕೇಳಿದ್ರೆ ಏನ್ ಮಾಡಬೇಕು, ಸೊ ವಿ ಹ್ಯಾವ್ ಟು ಗೋ ಫಾರ್ ದಿ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಅದೇ ತರ ನಾನು ಏನ್ ಮಾಡ್ತೀನಿ ಈಗ, ಸೊ ಐ ವಿಲ್ ಗೋ ಫಾರ್ ದಿ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ, ಸೊ ದಟ್ ಈಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಫೈನಲ್ ಕೈನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ kinetic energy. That is an initial potential energy and the kinetic energy, which is equals to final potential energy, final kinetic energy ಹಾಗೆ ಈಕ್ವಲ್ ಆಗಿರುತ್ತೆ. ದಟ್ ಇಸ್ ಇನಿಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು ಫೈನಲ್ ಎನರ್ಜಿಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ನಾವು ಸಿಯರ್ ನಾವು we will calculate this potential ಫಾರ್ಮುಲಾ ಏನು ಫಾರ್ ದಿ ಡಿಸ್ಕ್. ಪೊಟೆನ್ಷಿಯಲ್ ಫಾರ್ಮುಲಾ ಏನಾಗಿತ್ತು, ಸಿಗ್ಮಾ ಡಿವೈಡೆಡ್ ಬೈ ಅಲ್ವಾ, ಸಿಗ್ಮಾ ಡಿವೈಡೆಡ್ ಬೈ 2 epsilon naught square root of x square plus r square minus x ಆಗಿತ್ತಲ್ವಾ. ಸೊ ದಿಸ್ ಇಸ್ ದಿ ಫಾರ್ಮುಲಾ ಅಲ್ವಾ, ಇದು ಫಾರ್ಮುಲಾ ಆಗಿತ್ತು. ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನಾನೇನ್ ಮಾಡ್ಬೇಕು, ಇದೇ ಪೊಟೆನ್ಷಿಯಲ್ ಅನ್ನ ಇದಕ್ಕೆ ಅಪ್ಲೈ ಮಾಡ್ಬೇಕು. ಇಲ್ಲಿ ಏನಿದೆ, ವಾಟ್ ಇಸ್ ಅನ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, ಸೊ ರೇಡಿಯಸ್ ಇಸ್ ಗಿವನ್, that is a radius a ಇದೆ, surface charge density ಎಷ್ಟಿದೆ, that is sigma. So we will substitute it. This is for the initial potential ಎಷ್ಟಾಗುತ್ತೆ, so initial potential which is equals to vi, that is sigma divided by 2 epsilon naught square root of x square ಎಷ್ಟು x square ಅಂತ ಹೇಳಿದ್ರೆ ಏನಾಗಿರುತ್ತೆ, ಇದು h square plus a square minus h. ಓಕೆ, ಹೆಚ್ ಹೈಟ್ ಅಲ್ಲಿದೆ, ಇನಿಷಿಯಲಿ ಅಲ್ಲಿದೆ. ಫೈನಲ್ ಎಲ್ಲಿ ಬರುತ್ತೆ, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಇಟ್ಸ್ ವಿಲ್ ಜಸ್ಟ್ ರೀಚಸ್ ದಿ ಡಿಸ್ಕಿಗೆ ರೀಚ್ ಆದ್ರೆ ಏನಾಗುತ್ತೆ, ಹೈಟ್ ವಿಚ್ ಇಸ್ ಈಕ್ವಲ್ಸ್ ಟು 0, ಮೇಲ್ಗಡೆ ಇರುವಂತದ್ದು ಏನಾಗುತ್ತೆ, ಇಟ್ ವಿಲ್ ಬಿಕಮ್ಸ್ ಟು ದಿ ಡಿಸ್ಕ್ ಹತ್ರ ಬರೋದ್ರಿಂದ, ಸೊ ಇದರ ಪೊಟೆನ್ಷಿಯಲ್ ಏನಾಗುತ್ತೆ, ದಟ್ ಈಸ್ ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್, ದಟ್ ಈಸ್ ಹೆಚ್ ಇಸ್ ಈಕ್ವಲ್ಸ್ ಟು 0. ಹೈಟ್ ಅಲ್ಲಿ ಇರುವಂತದ್ದು ಮೇಲ್ಗಡೆ ಇರುವಂತ ಚಾರ್ಜಸ್ ಏನಾಗುತ್ತೆ, ಇದು ಕೆಳಗಡೆ ಇಲ್ಲಿ ಬರೋದ್ರಿಂದ, ಸೊ ಹೈಟ್ ಇಟ್ ವಿಲ್ ಬಿ ದಿ 0, ಹೆಚ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ h value 0 ಆದವಾಗ this is r square ಇಲ್ವಾ, so this is area, this is r. okay, this is h value 0 ಆಗುತ್ತೆ. so we will get here that is r ಅಂತ ಹೇಳಿದ್ರೆ it's nothing but an a ಅಲ್ವಾ, this is a distance ಇದೆ. ಸೊ ಈಗ ನಾವೇನ್ ಮಾಡಬೇಕು, ಸಿಯರ್ ಕೈನೆಟಿಕ್ ಎನರ್ಜಿ. ಈಗ ನೋಡಿ, ನಾವು ವಿಲ್ ಅಪ್ಲೈ ದಿ ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿನ ಅಪ್ಲೈ ಮಾಡ್ತೀನಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಏನಾಗಿರುತ್ತೆ, ದಟ್ ಇಸ್ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಈಗ ಮೇಲ್ಗಡೆ ಟಾಪ್ ಅಲ್ಲಿ ಇರಬೇಕಾದ್ರೆ ಚಾರ್ಜ್ ಏನಿದೆ, ಇಟ್ ಈಸ್ ಇನ್ ದಿ ರೆಸ್ಟ್. ಅದೇ ತರನೇ ಇಲ್ಲಿ ಕೆಳಗಡೆ ಹೆಜ್ಜೆ ಬೀಳಬೇಕಾದ್ರೆ ಏನಾಗಿರುತ್ತೆ ಅಲ್ವಾ, ಚಾರ್ಜಸ್ ಮೇಲ್ಗಡೆ ಇರಬೇಕಾದ್ರೆ ರೆಸ್ಟ್ ಅಲ್ಲಿ ಇದೆ, ಇಟ್ ವಿಲ್ ಬಿ ಡ್ರಾಪ್ ಮಾಡ್ತಾ ಇದೀವಿ ನಾವು. ಡ್ರಾಪ್ ಮಾಡಿದ ಬಗ್ಗೆ ಏನಾಗುತ್ತೆ, initially the velocity of the particle, that is the kinetic energy of the particle is 0. ಅದೇ ತರ ಇಲ್ಲಿ ಕೆಳಗಡೆ ಬಂದು ರೀಚ್ ಆದ ಬಗ್ಗೆ ಏನಾಗುತ್ತೆ, ಸೊ ದಟ್ ಈಸ್ ದ kinetic energy is also 0. ಸೊ ಎರಡು ಪಾಯಿಂಟ್ ಅಲ್ಲಿ kinetic energy 0 ಆಗಿರೋದ್ರಿಂದ, ಸೊ ಇದ್ರ ಈ ಕಂಡೀಷನ್ ಏನಾಗುತ್ತೆ, ಕನ್ಸರ್ವೇಷನ್ ಆಫ್ ಎನರ್ಜಿಯಲ್ಲಿ ಯಾವ್ದು ಪಾರ್ಟ್ ಮಾತ್ರ ಇರುತ್ತೆ,
ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಪಾರ್ಟ್ ಮಾತ್ರ ಇರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಅದರ ಟೋಟಲ್ ಎನರ್ಜಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ, ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು ಫೈನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಈಕ್ವಲ್ ಆಗಿರುತ್ತೆ. ಈಗ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿನ ಹೇಗೆ ಹೇಳೋದು ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ವಿ ಇಂಟು ಕ್ಯೂ ಅಲ್ವಾ. ಎಷ್ಟು ಚಾರ್ಜ್ ಇದು? ಕ್ಯೂ ಚಾರ್ಜ್ ಅನ್ನ ತಗೊಂಡು ಹೋಗ್ತಾ ಇದೀವಿ. ಕ್ಯೂ ಚಾರ್ಜ್ ಅಲ್ವಾ, ಇಲ್ಲಿ ಕ್ಯೂ ಚಾರ್ಜ್ ಇದೆ. ಓಕೆ, ಈ ಕ್ಯೂ ಚಾರ್ಜ್ ನ ಇಲ್ಲಿ ತಗೊಂಡು ಹೋಗ್ತಾ ಇದೀವಿ, ಎಲ್ಲಿ ಡಿಸ್ಕ್ ಹತ್ರ ಬಿಡ್ತಾ ಇದೀವಿ. ಅವಾಗ ಏನಾಗುತ್ತೆ? ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ವಿ ಕ್ಯಾನ್ ರೈಟ್ ಆಸ್ ಕ್ಯೂ ಇಂಟು ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿತ್ತು? ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ h ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಮೈನಸ್ h. ಓಕೆ, ಪ್ಲಸ್ ಇಲ್ಲಿ ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಇದೆ ಅಲ್ವಾ. ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ದಿ ಹೈಟ್ ಇಂದನೂ ಏನಾಗುತ್ತೆ? ಅದು ಪೊಟೆನ್ಷಿಯಲ್ ಎನರ್ಜಿ ಇದೆ. ಓಕೆ, ದಟ್ ಈಸ್ ವಾಟ್ ಯಾರ್ ಎಮ್ ಜಿ ಹೆಚ್ ಇಂದನೂ ಡ್ಯೂ ಟು ದಿ ಹೈಟ್ ಇಂದನೂ ಏನಿದೆ? ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ. ಸೊ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ. ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಏನು? ಡ್ಯೂ ಟು ದಿ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಎಮ್ ಜಿ ಹೆಚ್ ಅಲ್ವಾ, ವಿಚ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ? ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಇಂಟು ಎ ಇಂಟು ದಿಸ್ ಇಸ್ ಕ್ಯೂ. ಓಕೆ, ದಿಸ್ ಇಸ್ ವಿ ಇಂಟು ಕ್ಯೂ ಅಲ್ವಾ ಪೊಟೆನ್ಷಿಯಲ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ? 0 ಇರುತ್ತೆ. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ, ಫೈನಲ್ ಕೈನೆಟಿಕ್ ಎನರ್ಜಿ ದಟ್ ಈಸ್ ಕೆ ಐ ವಿಚ್ ಇಸ್ ಈಕ್ವಲ್ಸ್ ಟು ಕೆ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು 0. ಯಾಕೆ ಡ್ರಾಪ್ ಮಾಡ್ತಾ ಇದೀವಿ? ಇನಿಷಿಯಲಿ 0 ಇತ್ತು, ಫೈನಲ್ ಸಹ ಏನಾಗಿರುತ್ತೆ? 0 ಇರುತ್ತೆ ಕೈನೆಟಿಕ್ ಎನರ್ಜಿ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಸೊ ಹೇಗೆ ಸಿಂಪ್ಲಿಫೈ ಮಾಡೋದು? ದಿಸ್ ಇಸ್ ಎಮ್ ಜಿ ಹೆಚ್ ತಗೊಳ್ತೀನಿ, ಇದನ್ನ ಈ ಕಡೆ ತಗೊಂಡು ಹೋಗ್ತೀನಿ. ಈ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ? ಎಮ್ ಜಿ ಹೆಚ್ ವಿಚ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಓಕೆ, ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಈಸ್ ಕ್ಯೂ ಇಸ್ ಕಾಮನ್ ಅಲ್ವಾ. ಕ್ಯೂ ನ ಕಾಮನ್ ತೆಗಿತೀನಿ. ಅವಾಗ ಇಲ್ಲಿ ಉಳಿದಿರೋದೇನು? ದಟ್ ಇಸ್ ಎ ಪ್ಲಸ್ ಇಲ್ಲಿ ಇರುತ್ತೆ. ಈ ಕಡೆ ಬಂದ ಮೇಲೆ ಏನಾಗುತ್ತೆ? ದಿಸ್ ಇಸ್ ಮೈನಸ್ ಇರೋದೇನಾಗುತ್ತೆ? ಪ್ಲಸ್ ಆಗುತ್ತೆ. ದಟ್ ಇಸ್ ಹೆಚ್ ಮೈನಸ್ ಆಫ್ ಸ್ಕ್ವೇರ್ ರೂಟ್ ಆಫ್ h square plus a square. Okay, this is an mgh ಆಗಿರುತ್ತೆ. Now they have already given the given quantity ಏನು ಕೊಟ್ಟಿದ್ದಾರೆ? This is q by m which is equals to 4 epsilon naught g divided by sigma ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು m ವ್ಯಾಲ್ಯೂ ಅಲ್ಲಿ ಕನ್ವರ್ಟ್ ಮಾಡೋದಾದ್ರೆ ಏನಾಗುತ್ತೆ? ಸೊ ಇದನ್ನ m which is equals to ಏನಾಗಿರುತ್ತೆ? m which is equals to q divided by 4 epsilon naught into g ಅಲ್ವಾ, ಇಂಟು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಸಿಗ್ಮಾ ಈ ಕಡೆ ಹೋಗುತ್ತೆ. ಸೊ ದಿಸ್ ಇಸ್ ಎಂ ಅಲ್ವಾ, ಎಂ ವ್ಯಾಲ್ಯೂ. ಸಬ್ಸ್ಟಿಟ್ಯೂಟ್ ದಿಸ್ ಎಂ ವ್ಯಾಲ್ಯೂ ಇನ್ ದಿಸ್ ಇಕ್ವೇಶನ್. ಈ ಎಂ ವ್ಯಾಲ್ಯೂನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸೊ ವಿ ವಿಲ್ ಗೆಟ್ ಹಿಯರ್, ಓಕೆ, ವಿ ವಿಲ್ ಗೆಟ್ ದಿ ಎಂ ವ್ಯಾಲ್ಯೂ ದಟ್ ಈಸ್ ಕ್ಯೂ ಇಂಟು ಸಿಗ್ಮಾ ಡಿವೈಡೆಡ್ ಬೈ 4 epsilon naught, okay, 4 epsilon naught g into h which is equals to sigma into 2 epsilon naught into q. This is a plus h minus square root of h square plus a square. ಈಗ ನೋಡಿ, ಇಲ್ಲಿ ಕ್ಯೂ ಹೋಯ್ತು, ಇಲ್ಲೂ ಕ್ಯೂ ಹೋಯ್ತು, ಸಿಗ್ಮಾ ಹೋಯ್ತು, ಸಿಗ್ಮಾ ಹೋಯ್ತು, ಇಲ್ಲಿ ಜಿ ಇದೆ, ಜಿ ಹೋಯ್ತು, ಇಲ್ಲಿ ಎಪ್ಸಿಲಾನ್ ಇದೆ, ಎಪ್ಸಿಲಾನ್ ಹೋಯ್ತು, ಇಲ್ಲಿ 2 1s 2 2s. ಓಕೆ, ಇಲ್ಲಿ ನಮ್ಗೆ ಉಳಿಯೋದು ಏನು? h ಡಿವೈಡ್ ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು a ಪ್ಲಸ್ h ಮೈನಸ್ ಸ್ಕ್ವೇರ್ ರೂಟ್ ಆಫ್ h ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಈಗ h ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ನ ಈ ಕಡೆ ತಗೊಂಡ್ಬಂದವಾಗ ಏನ್ ಸಿಗುತ್ತೆ ನಮ್ಗೆ? ಸೊ ದಿಸ್ ಇಸ್ ಸ್ಕ್ವೇರ್ ರೂಟ್ ಆಫ್ h square plus a square which is equals to a plus h minus h by 2 ಎಷ್ಟು ಬರುತ್ತೆ ನಮಗೆ? h divided by 2 ಬರುತ್ತೆ ಆನ್ಸರ್. ಇದನ್ನ ಈ ಕಡೆ ತಗೊಂಡೋಗಿ ಮೈನಸ್ ಮಾಡಿದವಾಗ ಸೊ ಹಿಯರ್ ವಿ ವಿಲ್ ಗೆಟ್ ದಿ a plus h. ನಾವು ಸ್ಕ್ವೇರ್ ಆನ್ ಬೋತ್ ಸೈಡ್. ಈಗ ನೋಡಿ, ಈಗ ಮಾಡಿ ನಾನೇನ್ ಮಾಡ್ತೀನಿ? ಸ್ಕ್ವೇರ್ ಆನ್ ಬೋತ್ ಸೈಡ್, ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದವಾಗ ಸೊ ಹಿಯರ್ ವಿ ವಿಲ್ ಗೆಟ್ ದಿ ಏನ್ ಸಿಗತ್ತೆ? So that is h square plus a square which is equals to a square plus h square divided by 4 into 2 cancel ಆಗುತ್ತಲ್ವಾ, that is a h ಸಿಗುತ್ತೆ ನಮಗೆ. ಓಕೆ, a h. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ಸೊ ಹಿಯರ್ a ಸ್ಕ್ವೇರ್ ಇಲ್ಲಿದೆ, a ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಿದೆ? ದಿಸ್ ಇಸ್ h ಸ್ಕ್ವೇರ್ and this is h square. ಇಲ್ಲಿ ಏನು ಬರುತ್ತೆ? this is h square minus h square by 4 which is equals to ah ಸಿಗುತ್ತೆ. ಸೊ ಇದನ್ನ ಹೇಗೆ ಬರಿತೀವಿ? this is we can write as
3h square divided by 4 ಅಲ್ವಾ, which is equals to a into h. So 1h get cancels. ನಮ್ಗೇನ್ ಬೇಕಿತ್ತು, ನಮಗೆ ಬೇಕಾಗಿರೋದು h height, ಎಷ್ಟು height ಅಲ್ಲಿ ಇತ್ತು ಅಂತ ಅಲ್ವಾ. ಸೊ h is equals to, we can write it as 4a divided by 3. So h height ಎಷ್ಟಾಗುತ್ತೆ, so h height which is equals to 4a divided by 3. Okay. Okay. We will calculate this h height ಅನ್ನ calculate ಮಾಡಿ. Okay. So the next question, now we will go for the next question, that is, okay, let us assume ಇಲ್ಲಿ ಎಷ್ಟು ಇದೆ ಅಂತ ಹೇಳಿದ್ರೆ ಒಂದು ಮರ್ಕ್ಯೂರಿ ಡ್ರಾಪ್ ಇದೆ. ಇಲ್ಲಿ ಕೊಡಿ ನೋಡಿ, ಒಂದು ಸ್ಮಾಲ್ ಮರ್ಕ್ಯೂರಿ ಡ್ರಾಪ್ ಇದೆ. ಇಟ್ಸ್ ಅ ಮರ್ಕ್ಯೂರಿ ಡ್ರಾಪ್ ಅಂಡ್ ಇಟ್ಸ್ ಪೊಟೆನ್ಷಿಯಲ್, ಇದರ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಹೇಳಿದ್ರೆ, ಈ ಮರ್ಕ್ಯೂರಿ ಡ್ರಾಪ್ ಇದ್ದು ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಹೇಳಿದ್ರೆ 2 ವೋಲ್ಟ್ ಇದೆ. ಅಂಡ್ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ there are 512 mercury drops ಇದೆ. ಓಕೆ, there are 512 mercury drops ಇದೆ. ಸೊ ಈ ಎಲ್ಲಾ ಡ್ರಾಪ್ಸ್ ನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗೂಡ್ಸಿ ಒಂದಕ್ಕೊಂದು ಏನ್ ಮಾಡಿ ಜಾಯಿನ್ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ದೇ ಆರ್ ಡೂಯಿಂಗ್ ದಿ ಲಾರ್ಜರ್ ಡ್ರಾಪ್. ಓಕೆ, ಲಾರ್ಜರ್ ಡ್ರಾಪ್ ಅನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಮರ್ಕ್ಯೂರಿ ಡ್ರಾಪ್ ಎಷ್ಟು 512 ಮರ್ಕ್ಯೂರಿ ಡ್ರಾಪ್ಸ್ ಇದೆ. ಈಚ್ ಮರ್ಕ್ಯೂರಿ ಡ್ರಾಪ್ ಇಟ್ ವಿಲ್ ಹ್ಯಾವ್ ಎನ್ 2 ವೋಲ್ಟ್ ಅಷ್ಟಿದೆ. ಸೊ ಹಾಗಾದ್ರೆ ವಾಟ್ ವಿಲ್ ಬಿ ದಿ ಪೊಟೆನ್ಷಿಯಲ್? ಓಕೆ, ಇದರ ಇದನ್ನೆಲ್ಲವನ್ನ ಏನ್ ಮಾಡ್ತಾ ಇದ್ದಾರೆ, ನಾವು ಆಡ್ ಮಾಡಿ ಅದನ್ನೆಲ್ಲ ಒಂದು ಗೂಡ್ಸಿ ಮಾಡ್ತಾ ಇದ್ದಾರೆ. ಸೊ ಈಗ ಮಾಡಿದವಾಗ ಸೊ ಇದರ ಟೋಟಲ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ಇದರ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲದನ್ನ ಆಡ್ ಮಾಡ್ತಾ ಹೋದಿಗೆ ಎಷ್ಟಿದೆ, 512 ಮರ್ಕ್ಯೂರಿ ಡ್ರಾಪ್ಸ್ ಇದೆ. ಸೊ ಈಚ್ ಮರ್ಕ್ಯೂರಿ ಡ್ರಾಪ್ಸ್ ಇಟ್ ವಿಲ್ ಹ್ಯಾವ್ ಅನ್ 2 ವೋಲ್ಟ್. ಅದರ ಪೊಟೆನ್ಷಿಯಲ್ ಎಷ್ಟಿದೆ, 2 ವೋಲ್ಟ್ ಇದೆ. ಓಕೆ, ಪೊಟೆನ್ಷಿಯಲ್ 2 ವೋಲ್ಟ್ ಇದ್ರೆ ಹಾಗಾದ್ರೆ ಅದೆಲ್ಲವನ್ನ ಆಡ್ ಮಾಡಿದವಾಗ ವಿ ವಿಲ್ ಗೆಟ್ ದಿ ಒಂದು ಲಾರ್ಜರ್ ಡ್ರಾಪ್ ಇರುತ್ತೆ. ಹಾಗಾದ್ರೆ ಆ ಲಾರ್ಜರ್ ಡ್ರಾಪಿನ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. So how we can calculate the potentials here? The potential is directly proportional to the volume. ಈಗ ಏನಾಗುತ್ತೆ, ಇದರ ಪೊಟೆನ್ಷಿಯಲ್, ಇದರ ಚಿಕ್ಕದ್ರ ಪೊಟೆನ್ಷಿಯಲ್ ಇಟ್ಸ್ ಡಿಪೆಂಡ್ಸ್ ಆನ್ ದಿ ಎಷ್ಟು ಇದರ ವಾಲ್ಯೂಮ್ಗೆ ಈಕ್ವಲ್ ಆಗಿದೆ ಅಲ್ವಾ. ಸೊ ದಿಸ್ ಇಸ್, ಇದನ್ನ ಹೇಗೆ ಬರಿತೀವಿ ಅಂತ ಹೇಳಿದ್ರೆ, ವಾಲ್ಯೂಮ್ ದೊಡ್ಡದಾಗ್ತಾ ಹೋದವಾಗ ಏನಾಗ್ತದೆ, ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಓಕೆ, ಈಗ ನೋಡಿ ಇದನ್ನ ಹೇಗೆ ಬರಿಬಹುದು ಅಂತ ಹೇಳಿದ್ರೆ, ಸೊ ದಿಸ್ ಕ್ವೆಶ್ಚನ್ ಇಸ್ ಆಸ್ಕ್ಡ್ ಇನ್ ಎಲ್ಲಿ ಅಂತ ಹೇಳಿದ್ರೆ, ದಟ್ ಈಸ್ JEE 2021 ಅಲ್ಲಿ ಕೇಳಿದ್ರು ಈ ಕ್ವೆಶ್ಚನ್. ದಟ್ ಈಸ್ JEE 2021 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ಇದು. ಓಕೆ, ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಸಿಯರ್ ಈಗ ದ ವಾಲ್ಯೂಮ್, ಇದರ ವಾಲ್ಯೂಮ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಇದರ ಪೊಟೆನ್ಷಿಯಲ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಎಲ್ಲಾ ಡ್ರಾಪಿನ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗಿರುತ್ತಲ್ವಾ. ಸೊ ದಿಸ್ ಇಸ್ ವಾಲ್ಯೂಮ್, ದಟ್ ಈಸ್ ವಿ ಕ್ಯಾನ್ ರೈಟ್ ಆಸ್ ದಟ್ ಈಸ್ 4/3 pi r ಡ್ಯಾಶ್ ತಗೊಳ್ತೀನಿ, ಇದರ r ಡ್ಯಾಶ್ ಅಂತ ತಗೊಳ್ತೀನಿ, ಇದರ ರೇಡಿಯಸ್ r ಡ್ಯಾಶ್, ಇದರ ರೇಡಿಯಸ್ ಏನ್ ತಗೊಳ್ತೀನಿ ನಾನು r ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, pi r ಡ್ಯಾಶ್ which is equals to, ಇಲ್ಲಿ ಏನಾಗ್ತಾ ಇದೆ, ಇದರ ಪೊಟೆನ್ಷಿಯಲ್, ಇಲ್ಲಿ ಟೋಟಲ್ ಡ್ರಾಪ್ಸ್ ಎಷ್ಟಿದೆ, 512 ಡ್ರಾಪ್ಸ್ ಇದೆ. ಈಚ್ ಡ್ರಾಪ್ಸ್ ಇಟ್ ವಿಲ್ ಹ್ಯಾವ್ ಅನ್ ವಾಲ್ಯೂಮ್ ಎಷ್ಟಿದೆ, 4/3 pi r cube. ಇದಕ್ಕೆ ಈಕ್ವಲ್ ಆಗ್ತಾ ಇದೆ ಅಲ್ವಾ. ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಹಿಯರ್ ದಟ್ ಈಸ್ ಅ ವಾಲ್ಯೂಮ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಇಲ್ಲಿ. ಯಾಕಂತ ಹೇಳಿದ್ರೆ ಡ್ರಾಪ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋದವಾಗ ಏನಾಗ್ತದೆ, ಒಂದು ಚಿಕ್ಕ ಡ್ರಾಪ್ ಇದೆ, ಇದಕ್ಕೆ 2 ವೋಲ್ಟ್ ಇದೆ, 2 ವೋಲ್ಟ್ ಪೊಟೆನ್ಷಿಯಲ್ ಇದೆ. ಅದಕ್ಕೆ ಇನ್ನೊಂದು ಡ್ರಾಪ್ ಅನ್ನು ಆಡ್ ಮಾಡಿದೀವಿ, ಎಷ್ಟಾಯ್ತು, ಮತ್ತೆ ಅದ್ರ ವಾಲ್ಯೂಮು ಜಾಸ್ತಿ ಆಯ್ತು, ಅದೇ ತರನೇ ಪೊಟೆನ್ಷಿಯಲ್ ಜಾಸ್ತಿ ಆಯ್ತು. ಅದೇ ತರನೇ ಇನ್ನೊಂದು ಡ್ರಾಪ್ ಅನ್ನು ಆಡ್ ಮಾಡಿದೀವಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಡ್ರಾಪ್ ಇದೆ, ಇನ್ನೊಂದು ಡ್ರಾಪ್ ಅನ್ನು ಆಡ್ ಮಾಡಿದವಾಗ ಅವಾಗ ಏನಾಯ್ತು, ಇಟ್ ವಿಲ್ ಬಿಕಮ್ಸ್ ಅ ಲಾರ್ಜರ್ ಡ್ರಾಪ್. ಇದು ಏನಾಗಿದೆ, ಇದರ ವಾಲ್ಯೂಮು ಚಿಕ್ಕದಿತ್ತು, ಈಗ ಏನಾಯ್ತು, ವಾಲ್ಯೂಮು ದೊಡ್ಡದಾಯ್ತು, ರೇಡಿಯಸ್ ದೊಡ್ಡದಾಯ್ತು. ಅದೇ ತರನೇ ಇದಕ್ಕೆ ಇನ್ನೊಂದು ಡ್ರಾಪ್ ಅನ್ನು ಆಡ್ ಮಾಡಿದವಾಗ ಇದೇನಾಗುತ್ತೆ, ಇನ್ನ ದೊಡ್ಡದಾಗತ್ತಲ್ವಾ. ಅದೇ ಇನ್ನೊಂದು ಡ್ರಾಪ್ ಅನ್ನು ಆಡ್ ಮಾಡಿದವಾಗ
ಇದರ ವಾಲ್ಯೂಮ್ ಇನ್ನೂ ದೊಡ್ಡದಾಗುತ್ತೆ. ಸೊ ದ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ, ದಟ್ ಈಸ್ ದ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪೊಟೆನ್ಷಿಯಲ್ಗೆ ಏನಿದೆ, ಸೇಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಸೊ ಹಾಗಾಗಿ ಈ ತರ ಬರ್ದಿದ್ದೀವಿ ನಾವು. ಸೊ ದಟ್ ಈಸ್ 4/3 pi r dash ಕ್ಯೂಬ್ ವಿಚ್ ಇಸ್ ಈಕ್ವಲ್ಸ್ ಟು, ಎಷ್ಟು ಟೋಟಲ್ ಡ್ರಾಪ್ಸ್ ಎಷ್ಟಿದೆ, 512 ಇದೆ. 4/3 pi r cube. So 4/3 pi get cancels. So this is, we can write as an r dash cube which is equals to 512 r cube. ಈಗ ಏನು ಮಾಡ್ತೀವಿ, ನಾನು ಕ್ಯೂಬ್ ರೂಟ್ ತೆಗೆದವಾಗ ಏನಾಗುತ್ತೆ, r dash which is equals to 512 ಕ್ಯೂಬ್ ರೂಟ್ ಏನಾಗಿರುತ್ತೆ, ದಟ್ ಇಸ್ 8r ಗೆ ಈಕ್ವಲ್ ಆಗಿದೆ. ದಟ್ ಇಸ್ r dash which is equals to 8r ಗೆ ಈಕ್ವಲ್ ಆಗಿದೆ. Now we have to find out the potential. ಇದರ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ. ಇದರ ಪೊಟೆನ್ಷಿಯಲ್ ಎಷ್ಟು, ವಿ ಅಂತ, ಇದರದ್ದು ಎಷ್ಟು ಇದೆ, 2 ವೋಲ್ಟ್ ಇದೆ. ಸೊ ಇದರದ್ದು ಪೊಟೆನ್ಷಿಯಲ್ ಅನ್ನ ನಾನು ಏನು ತಗೊಳ್ತೀನಿ, ವಿ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ. ವಿ ಡ್ಯಾಶ್ ಇಸ್ ದಿ ಪೊಟೆನ್ಷಿಯಲ್. ಸೊ ವಿ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ಎಷ್ಟು ಪೊಟೆನ್ಷಿಯಲ್ ಇದೆ, ದಟ್ ಈಸ್ ಎಷ್ಟು ಡ್ರಾಪ್ಸ್ ಇಂದ ಆಗಿರೋದು, ಎಷ್ಟು ಡ್ರಾಪ್ಸ್ ಇಂದ ಆಗಿದೆ, 512 ಡ್ರಾಪ್ಸ್ ಇಂದ ಆಗಿದೆ. ಸೊ ಈಚ್ ಡ್ರಾಪ್ ಇದು ಪೊಟೆನ್ಷಿಯಲ್ ಎಷ್ಟಿದೆ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಅಲ್ವಾ. ಓಕೆ, ಇದರ ಪೊಟೆನ್ಷಿಯಲ್ ಡ್ರಾಪ್ಸ್ ಎಷ್ಟು ಬರುತ್ತೆ, ಇದರದ್ದು ವಿ ಡ್ಯಾಶ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ದ ರೇಡಿಯಸ್ ಇಸ್ ಆರ್ ಡ್ಯಾಶ್ ಆಗಿರುತ್ತೆ ಅಲ್ವಾ. 512 2k ಡಿವೈಡೆಡ್ ಬೈ ಆರ್ ಡ್ಯಾಶ್. ಸೊ ಇದರ ಪೊಟೆನ್ಷಿಯಲ್ ಆಗಿರುತ್ತೆ ಅಲ್ವಾ. ಸೊ ದಿಸ್ ಇಸ್ 512 k q ಡಿವೈಡ್ ಬೈ ಆರ್ ಡ್ಯಾಶ್ ಅಂತ ಹೇಳಿದ್ರೆ ಯಾವುದಕ್ಕೆ ಈಕ್ವಲ್ ಆಗಿದೆ, ಆರ್ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ 8r. ಓಕೆ, ಸೊ ವೆನ್ ವಿ ಇದನ್ನ ಸಿಂಪ್ಲಿಫೈ ಮಾಡಿದವಾಗ ಏನಾಗುತ್ತೆ, 8 ones ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು 64 ಅಲ್ವಾ. 64 ಗೆ ಈಕ್ವಲ್ ಆಗಿ ಬರುತ್ತೆ. ದಟ್ ಇಸ್ 64 ಇಂಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಸೊ ವಾಟ್ಸ್ ಮೀನ್ ಬೈ ಕೆ ಕ್ಯೂ ಡಿವೈಡ್ ಬೈ ಆರ್, ಇದರ ಪೊಟೆನ್ಷಿಯಲ್ ಅಲ್ವಾ. ಇಲ್ಲಿ ನೋಡಿ, ಇದರ ಪೊಟೆನ್ಷಿಯಲ್ ಎಷ್ಟು ಅಂತ ಕೊಟ್ಟಿದ್ದಾರೆ, 2 ವೋಲ್ಟ್ ಅಂತ ಕೊಟ್ಟಿದ್ದಾರೆ. 2 ವೋಲ್ಟ್ ಕೊಟ್ಟವಾಗ ಸೊ ವಾಟ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಇಯರ್, ಇದರ ಈ ಚಿಕ್ಕ ಡ್ರಾಪಿನ ಪೊಟೆನ್ಷಿಯಲ್ ಏನಾಗಿರುತ್ತೆ, ವಿ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡ್ ಬೈ ಆರ್ ಅಲ್ವಾ. ಸೊ ಆರ್ ಇಸ್ ದಿ ರೇಡಿಯಸ್ and kq divided by r, ಇದರ ವ್ಯಾಲ್ಯೂ ಎಷ್ಟಿದೆ, 2 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as 64 into 2, that is ಎಷ್ಟು 128 ವೋಲ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಪೊಟೆನ್ಷಿಯಲ್ ಆಫ್ ದಿ ಲಾರ್ಜರ್ ಡ್ರಾಪ್. ಈ ಲಾರ್ಜರ್ ಡ್ರಾಪಿನ ಪೊಟೆನ್ಷಿಯಲ್ ಏನಾಗಿರುತ್ತೆ, ದಿಸ್ ಇಸ್ ಓಕೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, next we will go for the next concept, that is relation between the electric field and electric potential. Okay, electric field ಮತ್ತೆ electric potential ಅಲ್ಲಿ ಇರುವಂತ ರಿಲೇಷನ್ ಅನ್ನು ನೋಡೋಣ. ಸೊ relation between electric field and electric potential. Okay, so here that is delta potential energy ನ ಏನಂತ ಬರಿತೀವಿ ನಾವು. ಸೊ potential energy it's nothing but an work done, and the work done is in the opposite of direction of the electric field. electric field the opposite direction ಅಲ್ಲಿ work done ಮಾಡೋದ್ರಿಂದ so it will be the potential energy ನ ಅಂತ ಬರಿತೀವಿ ನಾವು minus work done ಅಂತ ಬರಿತೀವಿ. ಸೊ potential energy which is equals to, so minus of integration of work done which is nothing but what, force into displacement ಅಲ್ವಾ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತೀವಿ. ಸೊ ನನಗೇನು ಬೇಕು ಈಗ, ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ. ಇದು ಪೊಟೆನ್ಷಿಯಲ್ ಎನರ್ಜಿನ ಡಿವೈಡೆಡ್ ಬೈ ಚಾರ್ಜ್ ಮಾಡಿದವಾಗ, ಸೊ ಇದನ್ನ ಡಿವೈಡ್ ಬೈ ಚಾರ್ಜ್ ಮಾಡಿದವಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಡಿವೈಡ್ ಬೈ ಚಾರ್ಜ್ ಇಟ್ಸ್ ನಥಿಂಗ್ ಬಟ್ ವಾಟ್, ವೋಲ್ಟೇಜ್ ಸಿಗುತ್ತಲ್ವಾ, ದಟ್ ಇಸ್ ಪೊಟೆನ್ಷಿಯಲ್ ಸಿಗುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಡಿವೈಡ್ ಬೈ ಚಾರ್ಜ್ ವಿಚ್ ಇಸ್ ಈಕ್ವಲ್ಸ್ ಟು ಏನು ಸಿಗುತ್ತೆ, ದಟ್ ಈಸ್ ಪೊಟೆನ್ಷಿಯಲ್ ಮೈನಸ್ ಇಲ್ಲಿ ಎಫ್ ಡಿವೈಡ್ ಬೈ ಚಾರ್ಜ್ ಮಾಡಿದವಾಗ ಏನಾಗುತ್ತೆ, ಎಫ್ ಡಿವೈಡ್ ಬೈ ಚಾರ್ಜ್ ದಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ಇ ಇಸ್ ಈಕ್ವಲ್ಸ್ ಟು ವಾಟ್, ಎಫ್ ಡಿವೈಡ್ ಬೈ ಕ್ಯೂ ಅಲ್ವಾ. ಸೊ ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು ವಾಟ್, ವಿ ಇಸ್ ಈಕ್ವಲ್ಸ್ ಟು ಯು ಡಿವೈಡ್ ಬೈ ಕ್ಯೂ ಅಲ್ವಾ. ನಮ್ಗೆ ಗೊತ್ತಿದೆ ಯಾವುದು, ಇಟ್ಸ್ ವರ್ಕ್ ಡನ್, ಇಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ ಅಲ್ವಾ. ನಮಗೆ ಪೊಟೆನ್ಷಿಯಲ್ ಬೇಕು. ಸೊ ಪೊಟೆನ್ಷಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ದಿಸ್ ಇಸ್ ವರ್ಕ್ ಡನ್, ದಟ್ ಈಸ್ ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್. ನಮ್ಗೆ ಏನ್ ಸಿಗುತ್ತೆ, ಪೊಟೆನ್ಷಿಯಲ್ ಸಿಗುತ್ತೆ. ಸೊ ಇದನ್ನ ಡಿವೈಡ್ ಮಾಡಿದವಾಗ, ಎರಡು ಕಡೆ ಡಿವೈಡ್ ಮಾಡಿದವಾಗ ಏನ್ ಸಿಗುತ್ತೆ, ದಿಸ್ ಇಸ್ ಇ ಇಂಟು ಡಿ ಎಸ್. ದಿಸ್ ಇಸ್ ದಿ ರಿಲೇಷನ್. ಈ ರಿಲೇಷನ್ ಅನ್ನ ಗೊತ್ತಿರಲಿ ನಿಮಗೆ. ಓಕೆ, ದಿಸ್ ಇಸ್ ದಿ ರಿಲೇಷನ್. ಓಕೆ, ದಟ್ ಈಸ್ ವಿ and the electric field. That is one more relation, that is E is equals to minus dV divided by dx. Okay,
ನಾವು ಫಾರ್ ದಿ ಕನ್ಸರ್ವೇಟಿವ್ ಫೋರ್ಸಸ್, ಈಗ ನಾವು ಕನ್ಸರ್ವೇಟಿವ್ ಫೋರ್ಸಸ್ ಬಗ್ಗೆ ಸ್ಟಡಿ ಮಾಡೋದು ಅಂತ ಹೇಳಿದ್ರೆ, ಕನ್ಸರ್ವೇಟಿವ್ ಫೋರ್ಸಸ್ ಅಲ್ಲಿ ಏನಾಗಿರುತ್ತೆ, ಫಾರ್ ದಿ ಕನ್ಸರ್ವೇಟಿವ್ ಫೋರ್ಸಸ್ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಇಸ್ ಎಫ್ ಸಿ ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಪಾರ್ಷಿಯಲ್ ಡಿಫರೆನ್ಸಿಯೇಷನ್ ಆಫ್ ದಿ ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ, ದಟ್ ಈಸ್ ಮೈನಸ್ that is partial differentiation, that is partial differentiation ಅಲ್ವಾ, partial differentiation of potential energy. So conservative force ಅನ್ನು ಹೇಗೆ ಬರೀತೀವಿ ನಾವು, conservative force which is equals to that is partial minus of negative sign of potential partial differentiation of the potential energy. partial differentiation ಮಾಡ್ತಾ ಇದೀವಿ ನಾವು. Okay, that is delta u divided by delta x into I cap minus delta u divided by delta y into j cap minus delta u divided by delta z into k cap. Okay, ನಾವು ಈಗ ನಾನು ಮಾಡ್ತೀನಿ, ಇದಕ್ಕೆ ನಾನು ಈ ಫೋರ್ಸ್ಗೆ ಏನು ಮಾಡ್ತೀನಿ, ಡಿವೈಡ್ ಬೈ ಚಾರ್ಜ್, ಎರಡು ಕಡೆ ಡಿವೈಡ್ ಬೈ ಚಾರ್ಜ್ ಅನ್ನು ಮಾಡಿದವಾಗ ಏನು ಸಿಗುತ್ತೆ ನಮಗೆ, ಫೋರ್ಸ್ ಡಿವೈಡ್ ಬೈ ಚಾರ್ಜ್ ಏನಾಗಿರುತ್ತೆ, ದಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದು ಯು ಡಿವೈಡ್ ಬೈ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಡಿವೈಡ್ ಬೈ ಚಾರ್ಜ್, ವಿ ವಿಲ್ ಗೆಟ್ ದಿ ವೋಲ್ಟ್, ನಮಗೇನು ಸಿಗುತ್ತೆ, ವೋಲ್ಟೇಜ್ ಸಿಗುತ್ತೆ ಅಲ್ವಾ. ದಿಸ್ ಇಸ್ ವಿ ಕ್ಯಾನ್ ರೈಟ್ ಡಿ ವಿ ಡಿವೈಡ್ ಬೈ ಡೆಲ್ಟಾ ವಿ ಡಿವೈಡ್ ಬೈ ಡೆಲ್ಟಾ ಎಕ್ಸ್ ಇಂಟು ಐ ಕ್ಯಾಪ್ ಮೈನಸ್ ಡೆಲ್ಟಾ ವಿ ಡಿವೈಡ್ ಬೈ ಡೆಲ್ಟಾ ವೈ ಇಂಟು ಜೆ ಕ್ಯಾಪ್ ಮೈನಸ್, okay, it's minus delta v divided by delta z k cap. Okay, so this is the electric field, idu electric field, idu forces. Okay, and this is the relation between the electric field and electric potential. Okay, electric field and electric potential. Okay, now we will study the some more problems. In problems and study ಮಾಡೋಣ. Okay, now here, now let us assume electric field ಕೊಟ್ಟಿದ್ದಾರೆ. Okay, electric field is given that V E is equals to, that is an x I cap plus y j cap, and ds is given, displacement is given that dx into I cap dy into j cap plus dz into k cap, and we have to find out the change in the potential, and that is change in potential. We have to find out the potential anna find out ಮಾಡಬೇಕು. Okay, we have to find out the potential. So how we can find out the potential? So potential ಏನಾಗಿರುತ್ತೆ, that is which is equals to V is equals to minus integration of E into ds ಅಲ್ವಾ, minus integration of E into ds. So V which is equals to minus of integration of electric field ಎಷ್ಟಿದೆ, electric field is that is x I cap y j cap into ds ಎಷ್ಟಿದೆ, ds is dx into I cap dy into j cap plus dz into k cap. Okay, so here ಈಗ ಏನ್ ಮಾಡ್ತೀವಿ ನಾವು, so v is equals to ಅಲ್ವಾ, ಸೊ ಈಗ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಿದವಾಗ I into I ಏನಾಗಿರುತ್ತೆ, that is 1 ಅಲ್ವಾ. ಸೊ j into j is 1, ಇಲ್ಲಿ j into k it's a dot product ಅಲ್ವಾ, dot product ಅಂತ ಹೇಳಿದ್ರೆ I into I, for the dot product ಅಲ್ಲಿ I cap I dot I which is equals to 1, j dot j which is equals to 1 and k dot k which is equals to 1. ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಆದ್ರೆ ಏನಾಗಿರುತ್ತೆ, that is equals to 0 ಆಗಿರುತ್ತೆ. ಓಕೆ, I dot j ಉಳಿದಿರೋದು ಎಲ್ಲದೂ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ, ಇದಿಷ್ಟು ಏನಾಗಿರುತ್ತೆ, ಮಾತ್ರ 1 ಆಗಿರುತ್ತೆ. ಸೊ ಇದೆ ಅದೇ ತರನ I into I 1, j into j is 1, ಮತ್ತು ಉಳಿದಿರೋದೆಲ್ಲ ಏನಾಗುತ್ತೆ, ಅದು 0 ಆಗ್ತಾ ಹೋಗುತ್ತೆ. I will write directly. So this is integration of x into dx in dx plus y into dy. Okay, now we have to integrate it. ನಮ್ಗೆ ಏನು ಬೇಕು, ಪೊಟೆನ್ಷಿಯಲ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದಾರೆ. ಸೊ ಮೈನಸ್ ಆಫ್ that is x square divided by 2 integration of x which is equals to x square divided by 2 plus okay, and this is y square divided by 2. Okay, this is the potential energy. Okay, this is the potential. Okay, now let us assume ಇನ್ನೊಂದು ಕ್ವೆಶ್ಚನ್ ತಗೊಳ್ತೀನಿ, ಏನಾವುದು ಅಂತ ಹೇಳಿದ್ರೆ, that is v which is equals to 5 divided by r, find the E
find E is the function of R. ಓಕೆ, ಕ್ವಶನ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ವಿ ಕೊಟ್ಟಿದ್ದಾರೆ ವ್ಯಾಲ್ಯೂ and V is given 5 divided by R and we have to find out the electric field. Electric field ಅನ್ನು find out ಮಾಡಬೇಕು and this should be the in function of R. They will give the several options. ಬೇರೆ options ಕೊಡಬಹುದು. That is E is equals to 3 divided by R, 5 divided by R, 5 divided by R square. ಈ ತರ ಬೇರೆ options ಕೊಡಬಹುದು. So we will see. Okay. ನಮಗೆ V ಗೊತ್ತಿದೆ ಅಲ್ವಾ, V is to the 5. This is R, I will write as R to the power -1 ಅಂತ ತಗೊಳ್ತೀನಿ. Okay, so we know that ನಮ್ಗೆ ಏನಿದೆ electric field is equals to what? E is equals to dV divided by dx or dr ಅಂತ ತಗೊಳ್ತೀನಿ. ಇಲ್ಲಿ R ಇರೋದ್ರಿಂದ that is dr ಅಂತ ತಗೊಳ್ತೀನಿ. Okay, now I will differentiate ಮಾಡ್ತೀನಿ dV divided by dr which is equals to 5. This is ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದವಾಗ ಏನು ಸಿಗುತ್ತೆ? -1 into R to the power -2 ಅಲ್ವಾ? So this is dV divided by dr. It's nothing but dV divided by dr, which is nothing but that is an E. So E is equals to -5. This is R to the power square. Alva. So this is dV divided by dr. That is minus dV divided by dr, which is equals to E. Alva. So this is vector form ಅಲ್ಲಿ ಬರೆಯೋದಾದ್ರೆ ಏನಾಗುತ್ತೆ? E is equals to minus dV divided by dr. ಈಗ ನಮಗೆ ಏನು ತಗೊಳ್ತೀವಿ ನಾವು? This is dV divided by dr. Okay, dV divided by dr. So this is minus ಇದೆ. So minus ಅನ್ನ ಈ ಕಡೆ ತಗೊಂಡಾಗ ಏನಾಗುತ್ತೆ? We will get the electric field. So electric field is equals to 5 divided by R square. So this is the electric field in terms of R. Okay. So the next ಇದೇ ತರನೇ ಬೇರೆ ಕ್ವೆಶ್ಚನ್ಸ್ ಎಲ್ಲ ಕೇಳಬಹುದು. ಓಕೆ, so next question I will take one more question. ಯಾವುದು ಅಂತ ಹೇಳಿದ್ರೆ let us assume V is given that xy and we have to find out the electric field ಅನ್ನ find out ಮಾಡಬೇಕು. Okay, so it's a partial differentiation. Okay, this is an E value ನ ಕ್ಯಾಲ್ಕುಲೇಟ್ ಮಾಡಬೇಕು. E is equals to what? E is equals to dV divided by dx ಅಲ್ವಾ? ದಟ್ ಇಸ್ dV divided by dr ಅಂತ ತಗೊಳ್ತೇವೆ. ಇಲ್ಲಿ ಜನರಲ್ ಆಗಿ 2 x and y ಇರೋದ್ರಿಂದ ಸೊ ಐ ವಿಲ್ ಟೇಕ್ ಇಟ್ as dr. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಫಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವು ಫೈಂಡ್ ಔಟ್ ಮಾಡ್ಬೇಕು ಈಗ. ಸೊ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಸೊ ದಟ್ ಇಸ್ dV divided by dx. x ಅನ್ನು ತಗೊಂಡಾಗ ಏನಾಗುತ್ತೆ? ದಿಸ್ ಇಸ್ x ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಅಲ್ವಾ? dV x we have to differentiate with respect to this is dV. ಇಲ್ಲಿ x ಅನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಇದೀವಿ, ಹಾಗಾಗಿ y ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಇಟ್ಸ್ ಅ ಪಾರ್ಷಿಯಲ್ ಡಿಫರೆನ್ಶಿಯೇಷನ್. ಅದೇ ತರಾನೇ ಏನಾಗಿರುತ್ತೆ? ದಟ್ ಇಸ್ dV divided by dy ಅಂತ ಕನ್ಸಿಡರ್ ಮಾಡಿದ್ರೆ ಇದೇನಾಗಿರುತ್ತೆ? x ಆಗಿರುತ್ತೆ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? along x axis, that is electric field is equals to dV divided by dx into I cap plus dV divided by dy into j cap plus dV divided by dz into k cap ಅಲ್ವಾ? ಸೊ dV divided by dV divided by dx ಅಂದ್ರೆ ಏನು? y into I cap plus x into j cap. x into j cap ಆಗಿರುತ್ತೆ. ಸೊ this is the electric field formula. Okay. Now ಇದೇ ತರನೇ ಬೇರೆ ಕ್ವೆಶ್ಚನ್ಸ್ ಅಂತ ಕೇಳೋಣ. Okay. So now we will go for the some more example, that is we will solve some problems. Okay. Problems study. Okay. So now I will take one problem. It is the electric field and electric potential of an electric dipole varies with a distance r as options ಕೊಟ್ಟಿದ್ದಾರೆ 1 by r, 1 by r square, 1 by r square, 1 by r and these are the options. Okay, ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ electric field ಮತ್ತೆ electric potential ಯಾವ ತರ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. where r is the distances. Okay, varies, that is an electric dipole. Okay, this is an electric potential and potential of an electric dipole. Okay, electric field ಮತ್ತೆ
ಇಲೆಕ್ಟ್ರಿಕ್ ಪೊಟೆನ್ಷಿಯಲ್, ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ದಿ ಡೈಪೋಲ್ದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದು. ಓಕೆ, ಇಲ್ಲಿ ಏನಾಗಿದೆ, ಬರೀ ಪೊಟೆನ್ಷಿಯಲ್ ಅನ್ನತ್ತೆ ಕೇಳಿದ್ರೆ ಏನಾಗ್ತಾಯಿತ್ತು, ದಟ್ ಈಸ್ ಅನ್ ವಿ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡ್ ಬೈ ಆರ್ ಆಗ್ತಾ ಇತ್ತು. ಇಲ್ಲಿ ಕೇಳಿರೋದು ಏನು, ಡೈಪೋಲ್ದು ಪೊಟೆನ್ಷಿಯಲ್ ಏನಾಗಿರುತ್ತೆ, ಸೊ ವಿ ಇಸ್ ಈಕ್ವಲ್ಸ್ ಟು ಕೆ ಪಿ ಇಂಟು ಕಾಸ್ ಟೀಟಾ ಅಲ್ವಾ. ದಿಸ್ ಇಸ್ ದಿ ಫಾರ್ಮುಲಾ ಆಫ್ ದಿ ಡೈಪೋಲ್ದು ಪೊಟೆನ್ಷಿಯಲ್, ಕೆ ಪಿ ಕಾಸ್ ಟೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಅಲ್ವಾ. ಸೊ ದಿಸ್ ಇಸ್ ದಿ ಪೊಟೆನ್ಷಿಯಲ್. ಇಲ್ಲೊಂದು ಡೈಪೋಲ್ ಇದ್ರೆ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇದೆ ಅಂತ ಕನ್ಸಿಡರ್ ಮಾಡಿ ಅಲ್ವಾ. ಇಲ್ಲೆಲ್ಲೋ ಇದೆ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಿದ್ವಿ ನಾವು, ಈ ತರ ತಗೊಳ್ತಿದ್ವಲ್ಲ, ದಿಟ್ಸ್ ಅನ್ ಆಂಗಲ್ ಟೀಟಾ ಅಲ್ವಾ. ಸೊ ದಿಸ್ ಇಸ್ ದಿ ಪೊಟೆನ್ಷಿಯಲ್ ಫಾರ್ಮುಲಾ, ದಟ್ ಈಸ್ ಕೆ ಕ್ಯೂ. ಓಕೆ, this is the formula ಅಲ್ವಾ. V is equals to kp cos theta divided by r square minus a square cos square theta. ಈಗ ಫಾರ್ ದಿ ಡೈಪೋಲ್ ಅಂತ ಕನ್ಸಿಡರ್ ಮಾಡಿದಾಗ ಅವಾಗ ಏನಾಗುತ್ತೆ, ಫಾರ್ ದಿ ಆರ್ ವ್ಯಾಲ್ಯೂ ಈಸ್ ಮಚ್ ಮೋರ್ ಗ್ರೇಟರ್ ದನ್ ಎ. ಇದು ಎ ಆಗಿರುತ್ತಲ್ವ, ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎ, ಅಂಡ್ ದಿಸ್ ಇಸ್ ದಿ ಆರ್ ಡಿಸ್ಟೆನ್ಸ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ದಿ ಎ ಆಗಿರುತ್ತೆ. ಅಂಡ್ ಟೀಟಾ ಇಲ್ಲಿ ಕೇಳಿರೋದೇನು, ವೇರೀಸ್, that is an on the axis, electric potential and the electric dipole varies with an r as a dipole axis. ಇಲ್ಲಿ ಕೇಳಿರೋದು ಎಷ್ಟು ಅಂತ ಹೇಳಿದ್ರೆ ಆಕ್ಸಿಸ್ ಅಲ್ಲಿ. ಓಕೆ, ಆಕ್ಸಿಸ್ ಅಲ್ಲಿ ಎಷ್ಟು ಇರುತ್ತೆ ಅಂತ, ಆಕ್ಸಿಸ್ ಅಲ್ಲಿ ಎಷ್ಟು ಇರುತ್ತೆ, ಸೊ ಆರ್ ಇಸ್ ಗ್ರೇಟರ್ ದೆನ್ ಎ ಅಂಡ್ ದಿಸ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ದಿಸ್ ಫಾರ್ಮುಲಾ ಏನಾಗುತ್ತೆ, ದಿಸ್ ಫಾರ್ಮುಲಾ ವಿಚ್ ಇಸ್ ಈಕ್ವಲ್ಸ್ ಟು ವಿ ಇಸ್ ಈಕ್ವಲ್ಸ್ ಟು, okay, so v is equals to kp divided by r square plus a square agattalva, r square minus a square. Okay, r square minus a square. So a, it's a negligible quantity as compared to this r, so this formula we can write as now v is equals to kp divided by r square. Okay, so this is the electric potential. ಅದೇ ತರನೇ electric field ಏನಾಗುತ್ತೆ, so electric field which is equals to, that is kq divided by r square, and this is r cap. ಇದನ್ನ ಹೇಗೆ ಬರೀಬಹುದು, k q square divided by r cube into full vector ಅಂತ ಬರೀಬಹುದು ಅಲ್ವಾ. ಸೊ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ ತರ ವೇರಿಯೇಷನ್ ಆಗ್ತಾ ಇದೆ, 1 by r square ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ವೇರಿಯೇಷನ್ ಆಗ್ತಾ ಇದೆ, 1 by r cube ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಸೊ ದಿಸ್ ಇಸ್, ವಿ ಕ್ಯಾನ್ ರೈಟ್ ಇಟ್ ಆಸ್, ಹೀಗೆ ಬರಿತೀವಿ. ಸೊ ದಿಸ್ ಇಸ್, ಸೊ ದ ಆನ್ಸರ್ ಇಸ್ ವಾಟ್, the answer D. electric field ಹೇಗೆ ವೇರಿಯೇಷನ್ ಆಗ್ತಾ ಇದೆ, electric field 1 by r cube ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ. electric potential ಎಷ್ಟರಲ್ಲಿ ವೇರಿಯೇಷನ್ ಆಗ್ತಾ ಇದೆ, 1 by r square ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ. so the answer is option D. okay, so next one, which one of the following is not true ಅಂತ ಕೊಟ್ಟಿದ್ದಾರೆ, ಯಾವುದು ತಪ್ಪು. okay, which one is false ಅಂತ. for an point charge electrostatic potential is varies as 1 by r ಅಲ್ವಾ, ಇದು ಕರೆಕ್ಟ್ ಅಲ್ವಾ. ದಟ್ ಇಸ್ v is equals to what, v is equals to kq divided by r. ಸೊ ಎಷ್ಟರಲ್ಲಿ ವೇರಿಯೇಷನ್ ಆಗುತ್ತೆ, 1 by r ಅಲ್ಲಿ ವೇರಿಯೇಷನ್ ಆಗುತ್ತೆ. ಫಾರ್ ಅ ಡೈಪೋಲ್, okay, for a dipole the potential depends on the magnitude and the position vector and dipole moment of the vector. just ನಾವು ಸ್ಟಡಿ ಮಾಡಿದ್ವಿ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇದೇ ಫಾರ್ಮುಲಾದಿದೆ. ಡೈಪೋಲ್ ಪೊಟೆನ್ಷಿಯಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ದಟ್ ಇಸ್ ಪೊಸಿಷನ್ ವೆಕ್ಟರ್ ಆರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ತರನೇ ಪಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಮ್ಯಾಗ್ನೆಟ್ ಆಫ್ ದಿ ಪಿ ಅಲ್ವಾ, ಪಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ರೈಟ್ ಕ್ವೆಶನ್. ದ ಪೊಟೆನ್ಷಿಯಲ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ವೇರೀಸ್ 1 by r ಫಾರ್ ದಿ ಲಾರ್ಜ್ ಡಿಸ್ಟೆನ್ಸಸ್ ಅಲ್ವಾ. ಸೊ ಲಾರ್ಜ್, ದ ಪೊಟೆನ್ಷಿಯಲ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಫಾರ್ ದಿ ಲಾರ್ಜ್ ಡಿಸ್ಟೆನ್ಸ್ಗೆ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ದಿ 1 by r square ಅಂತ ಕೇಳಿದ್ದಾರೆ. ದ ಪೊಟೆನ್ಷಿಯಲ್, ದ ಪಾಯಿಂಟ್ ಚಾರ್ಜ್, ನೆಕ್ಸ್ಟ್ ಇಲ್ಲಿ ನೋಡಿ ಡಿ ನೋಡಿ, ಫಾರ್ ಅ ಪಾಯಿಂಟ್ ಚಾರ್ಜ್ ದ electrostatic field is varies as 1 by r square. electric field variation ಏನಾಗಿರುತ್ತೆ, that is k q square divided by r square ಅಲ್ವಾ. ಸೊ ದಿಸ್ ಇಸ್ ದಿ electric field ಅಲ್ವಾ, electric field varies as an r square. this is right. ಇದು ಕರೆಕ್ಟು. ವೇರಿಯೇಷನ್ ಇರೋದು ಯಾವುದು, ದ ಪೊಟೆನ್ಷಿಯಲ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ವೇರೀಸ್ ಆಸ್ 1 by r ಅಂತ ಕೊಟ್ಟಿದ್ದಾರೆ. ಹೇಗಿದೆ ಇದು,
ಡಿಪೆಂಡ್ಸ್ ಆನ್ 1/r² ಅಲ್ಲಿ ಡಿಪೆಂಡ್ ಆಗಿರುತ್ತೆ ಈ ಫಾರ್ಮುಲಾ ನೋಡಿ. ದಿಸ್ ಇಸ್ ಈ ಸಿಂಪ್ಲಿಫೈ ಮಾಡಿದವಾಗ ಫಾರ್ ದಿ ಲಾರ್ಜ್ ಡಿಸ್ಟೆನ್ಸಸ್, ಲಾರ್ಜ್ ಡಿಸ್ಟೆನ್ಸ್ ಅಂದ್ರೆ ಏನು, r is much more greater than a ಅಲ್ವಾ. ಹೇಗಿರುತ್ತೆ, ಯಾವುದು ಎಷ್ಟು ಡಿಪೆಂಡ್ ಆಗಿರುತ್ತೆ, ದಟ್ ಈಸ್ 1/r² ಅಷ್ಟು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಸೊ ಹಾಗಾಗಿ ಆನ್ಸರ್ ಯಾವುದು, ದ ಕರೆಕ್ಟ್ ಆನ್ಸರ್ ಇಸ್ ಸಿ. ಓಕೆ, next question. The distance between the hydrogen and chlorine ion in HCl molecule is 1.38 angstrom. The potential due to this dipole at distance 10 angstrom on the axis of the dipole is. Okay, ಇಲ್ಲಿ ನೋಡಿ, ಇಲ್ಲಿ ಏನಾಗಿರುತ್ತೆ, ಆನ್ ದಿ ಆಕ್ಸಿಸ್ ಆಫ್ ದಿ ಡೈಪೋಲ್ ಅಂತ ಹೇಳಿದ್ರೆ ವಿ ಪಿ, ದಟ್ ಈಸ್ ಅಟ್ ದಟ್ ಪಾಯಿಂಟ್. ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ, ಇದು ಕ್ಲೋರಿನ್ ಇದೆ. ಓಕೆ, ಹೈಡ್ರೋಕ್ಲೋರಿನ್ ಮಾಲಿಕ್ಯೂಲ್ ಈಸ್ 1 ಪಾಯಿಂಟ್, ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 1.38 ಆನ್ಸ್ಟ್ರಮ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಡೈಪೋಲ್ at a distance of 10 angstrom on the axis of the dipole. ಇಲ್ಲೆಲ್ಲ ಎಷ್ಟಿದೆ, ಇಲ್ಲಿಂದ ಈ ಯಾವುದೋ ಪಾಯಿಂಟ್, ಈ ಎಲ್ಲೋ ಪಾಯಿಂಟ್ ಅಲ್ಲಿ 10 angstrom ಅಷ್ಟು ದೂರದಲ್ಲಿ, 10 angstrom ಅಷ್ಟು ದೂರದಲ್ಲಿ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಡೈಪೋಲ್ ಕೊಟ್ಟಿದ್ದಾರೆ, ಇದನ್ನು ಪೊಟೆನ್ಷಿಯಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್, ದಟ್ ಇಸ್ Vp which is equals to AP cos theta divided by r square minus a square cos theta ಅಲ್ವಾ. ದಿಸ್ ಇಸ್ cos square theta. ಸೊ ಏನಾಗಿರುತ್ತೆ, ಇಲ್ಲಿ ಆಕ್ಸೆಸ್ ಆಗಿರೋದ್ರಿಂದ theta is 0 and r is much more greater than a. ಸೊ ಹಾಗಾಗಿರೋದ್ರಿಂದ ಸೊ ಆನ್ಸರ್ ಎಷ್ಟು ಬರುತ್ತೆ, ದಟ್ ಈಸ್ Vp which is equals to kq square divided by r square ಅಲ್ವಾ. ಸೊ ದಿಸ್ ಇಸ್ k, that is 1/4 pi epsilon naught, that is which is equals to 9 into 10 to the power 9 into r distance ಎಲ್ಲಿಂದ ಇಲ್ಲಿಗೆ, from ಎಷ್ಟು, the potential due to this dipole at a distance 10 angstrom on the axis of the dipole is ಅಲ್ವಾ. so this is charge q ಎಷ್ಟಿರುತ್ತೆ, charge q is q charge, that is a positive charge ಅಲ್ವಾ. ಇದು ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್. okay, so its value that is which is equals to p value, p ಅಂತ ಹೇಳಿದ್ರೆ k ವ್ಯಾಲ್ಯೂ ಸಿಕ್ತು ನಮಗೆ. ಈಗಿನ ಇದು p ವ್ಯಾಲ್ಯೂ, p ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ p ಅಲ್ವಾ. p which is equals to 2aq ಅಲ್ವಾ. p ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ 2aq ಅಲ್ವಾ. 2aq ವ್ಯಾಲ್ಯೂ ಎಷ್ಟಾಗಿರುತ್ತೆ, we will substitute here. okay, that is 2a ವ್ಯಾಲ್ಯೂ ಎಷ್ಟಾಗಿರುತ್ತೆ, ಎಷ್ಟಿದೆ, ದಟ್ ಈಸ್ 1.38 ಇದೆ. okay, 1.38 angstrom, that is 10 to the power minus 10. okay, q value ಎಷ್ಟಿದೆ, q value is 1.6, that is 1.6 into 10 to the power minus 19. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇಲ್ಲಿ p ವ್ಯಾಲ್ಯೂ, ದಿಸ್ ಇಸ್ ಇಲ್ಲಿ p ಅಲ್ವಾ, ದಿಸ್ ಇಸ್ ನಾಟ್ q. theta value ಮಾಡಿದಾಗ p value, that is Vp which is equals to kp divided by r square equal ಆಗಿರುತ್ತೆ ಅಲ್ವಾ. ಈಗ so this is p value ಎಷ್ಟು ಬರುತ್ತೆ, that is 1.38 into 10 to the power minus 10 into 1.6 into 10 to the power minus 19 divided by r square. ಇಲ್ಲಿಂದ ಆ ಮಿಡ್ ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 10 angstrom ಅಂತ ಕೊಟ್ಟಿದ್ದಾರೆ ಅಲ್ವಾ. ಅಟ್ ಅ ಡಿಸ್ಟೆನ್ಸ್ ದ ಈಸ್ ಡ್ಯೂ ಟು ದಿ ಡೈಪೋಲ್ ಅಟ್ ಅ ಡಿಸ್ಟೆನ್ಸ್ 10 angstrom. angstrom ಅಂತ ಹೇಳಿದ್ರೆ ಎಷ್ಟು, ದಟ್ ಈಸ್ 10 into 10 to the power minus 10 whole square. when you simplify ಮಾಡಿದವಾಗ, ಇದಷ್ಟು ಸಿಂಪ್ಲಿಫೈ ಮಾಡಿದವಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0.2 volt. ಸೊ ದ ಆನ್ಸರ್ ಈಸ್ 0.2 volt ಆಗಿರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಒನ್, two tiny sphere carrying a charges 1.8 and 2.8 microcoulomb are located 40 centimeter apart. okay, ಇಲ್ಲೊಂದು ಏನಿದೆ, 2 tiny spheres ಇದೆ, ಇಲ್ಲೊಂದು 1.8 microcoulomb ಇದೆ, ಇದರ ಚಾರ್ಜ್ ಎಷ್ಟಿದೆ, 2.8 microcoulomb ಇದೆ. ಸೊ ಇದೆರಡರ ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ದಾರೆ, 40 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ದ ಪೊಟೆನ್ಷಿಯಲ್ at the midpoint of a line joining of the two charges. ಈ ಮಿಡ್ ಪಾಯಿಂಟ್ ಅಲ್ಲಿ
ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಮಿಡ್ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟಾಗಿರುತ್ತೆ? ಸೊ ಮಿಡ್ ಪಾಯಿಂಟ್ ಅಲ್ಲಿ ದಿಸ್ ಇಸ್ ದೀಸ್ ಆರ್ ದಿ ಟೂ ಚಾರ್ಜಸ್ ಅಲ್ವಾ, ಇದು ಚಾರ್ಜಸ್ ಆಗಿರೋದ್ರಿಂದ ಸೊ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ದಟ್ ಈಸ್ ವಿ ಪಿ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಅಲ್ವಾ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಅಸ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಹಾಗಾದ್ರೆ ಈ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿಂದ ಇರುವಂತ ಡಿಸ್ಟೆನ್ಸ್ ಎಷ್ಟು, 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಅಂತ ಹೇಳಿದ್ರೆ ಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 0.2 ಅಲ್ವಾ. ಇದು ಸಹ ಏನಾಗಿರುತ್ತೆ 0.2 ಮೀಟರ್. ಸೊ ಬರೆದ್ರೆ ಎಷ್ಟಾಗುತ್ತೆ ವಿತ್ ದಿಸ್ ಕೆ ಡಿವೈಡ್ ಬೈ ಆರ್. ಆರ್ ವ್ಯಾಲ್ಯೂ ಸೇಮ್ ಇದೆ, ಸೊ ಐ ವಿಲ್ ಟೇಕ್ ಇಟ್ ಆಸ್ ಅನ್ ಔಟ್ಸೈಡ್. ದಿಸ್ ಇಸ್ ಕ್ಯೂ ವ್ಯಾಲ್ಯೂ ಮಾತ್ರ ಚೇಂಜಸ್ ಇದೆ ಅಲ್ಲ. ಕ್ಯೂ ವ್ಯಾಲ್ಯೂ ಎಷ್ಟು, 1.8 ಇಂಟು 10 to the power minus 6 ಪ್ಲಸ್ ಇನ್ನೊಂದು ಕ್ಯೂ ವ್ಯಾಲ್ಯೂ ಎಷ್ಟಿದೆ, 2.8 ಇಂಟು 10 to the power minus 6. ಸೊ ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ, 9 ಇಂಟು 10 to the power 9 and 0.2 ಅಲ್ವಾ. ಆ್ಯಂಡ್ ಇಟ್ಸ್ ಎರಡನ್ನು ಮತ್ತೆ ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಇರೋದು, 10 to the power minus 6 ಅನ್ನ ಕಾಮನ್ ತಗೊಳ್ತೀನಿ. ಆ್ಯಂಡ್ ದಿಸ್ ಇಸ್ 1.8 ಆ್ಯಂಡ್ ಓಕೆ 3 ಆ್ಯಂಡ್ ದಿಸ್ ಇಸ್ 4.6 ಇಂಟು 10 to the power minus 6 ಬರುತ್ತೆ ಅಲ್ವಾ. ಇದನ್ನೆಲ್ಲವನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಹಿಯರ್ ವಿ ವಿಲ್ ಗೆಟ್ ದಿ 2.1 ಇಂಟು 10 to the power 5 ಎಷ್ಟು ಬರುತ್ತೆ, 10 to the power 5 ಎಷ್ಟು ಬರುತ್ತೆ ವೋಲ್ಟ್. This is the potential at a midpoint. So this is the answer. Okay, this is the answer. So next question. The four equal charges Q are placed at the four corners of the square of sides each. Work done in carrying a charge minus Q from the center to the infinity. ಇಲ್ಲೊಂದೇನಿದೆ, ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲೊಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ, 4 ಚಾರ್ಜಸ್ ಅನ್ನ ಹಾಕಿದ್ದಾರೆ ಅಲ್ವಾ, 4 ಚಾರ್ಜಸ್ ಅನ್ನ ಹಾಕಿದ್ದಾರೆ. ಸೊ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು, ವರ್ಕ್ ಡನ್ ಟು ಕ್ಯಾರಿಂಗ್ ಅ ಚಾರ್ಜ್ ಮೈನಸ್ ಕ್ಯೂ ಚಾರ್ಜ್ ಫ್ರಮ್ ಸೆಂಟರ್ ಇಂದ. ಈ ಸೆಂಟರ್ ಇಂದ ಮೈನಸ್ ಕ್ಯೂ ಚಾರ್ಜ್ ಅನ್ನ ಎಲ್ಲಿ ತಗೊಂಡು ಹೋಗ್ಬೇಕು, ಸೆಂಟರ್ ಇಂದ ಇನ್ಫಿನಿಟಿ ಪಾಯಿಂಟ್ ತಗೊಂಡು ಹೋಗ್ಬೇಕು. ಸೊ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ ಅಲ್ವಾ. work done which is equals to V into Q. First we have to find out the potential at the center. ಈ ಸೆಂಟರ್ ಅಲ್ಲಿ potential ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. So what will be the potential at the center? So potential at the center, that is which is equals to ಎಷ್ಟು ಚಾರ್ಜಸ್ ಇದೆ, ಟೋಟಲ್ 4 ಚಾರ್ಜಸ್ ಇದೆ ಅಲ್ವಾ. 4 into KQ divided by R. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಇಟ್ಸ್ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ, ಸೊ R ವ್ಯಾಲ್ಯೂ which is equals to of a sides each ಅಂತ ಹೇಳಿದ್ರೆ ನಾನು ಇದನ್ನ ತಗೊಳ್ತೀನಿ, ಇದರ ಸೈಡ್ ಅನ್ನ ನಾನು ಎ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ದಿಸ್ ಆರ್ ವ್ಯಾಲ್ಯೂ ಏನಾಗಿರುತ್ತೆ, ದಟ್ ಇಸ್ ಎ ಡಿವೈಡ್ ಬೈ ರೂಟ್ ಅಲ್ವಾ. ಎ ಡಿವೈಡ್ ಬೈ ರೂಟ್ ಆಗಿರುತ್ತೆ. ಇಲ್ಲಿಂದ ಮಿಡ್ ಕಾರ್ನರ್ ಇಂದ ಮಿಡ್ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಎ ಡಿವೈಡ್ ಬೈ ರೂಟ್. ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ 4KQ ಡಿವೈಡೆಡ್ ಬೈ ಓಕೆ KQ ಡಿವೈಡ್ ಬೈ ಎ ಡಿವೈಡ್ ಬೈ ರೂಟ್ 2. ಓಕೆ, ಎ ಡಿವೈಡ್ ಬೈ ರೂಟ್ 2 ಇದೆ. ಈಗ ನೋಡಿ, ಈಗ ಏನ್ ಮಾಡ್ಬೇಕು, ದಿಸ್ ಇಸ್ ದಿ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ O. ಈಗ ಎಲ್ಲಿ ತಗೊಂಡು ಹೋಗ್ತಾ ಇದೀವಿ ನಾವು, ಪೊಟೆನ್ಷಿಯಲ್ ಅಟ್ ಅನ್ ಇನ್ಫಿನಿಟಿ. ಸೊ ಪೊಟೆನ್ಷಿಯಲ್ ಅಟ್ ಅನ್ ಇನ್ಫಿನಿಟಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0 ಅಲ್ವಾ. ಇಲ್ಲಿ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಯರ್ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು V ಇಂಟು Q. V ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ವಾ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ 4 ಇಂಟು 4 KQ. ಓಕೆ, ದಿಸ್ ಇಸ್ K ವ್ಯಾಲ್ಯೂ ಎಷ್ಟಾಗಿರುತ್ತೆ, 4KQ ಇಂಟು Q ಏನಾಯ್ತು, Q ಸ್ಕ್ವೇರ್. ಓಕೆ, ಡಿವೈಡೆಡ್ ಬೈ A ಡಿವೈಡೆಡ್ ಬೈ ರೂಟ್ 2. A ಡಿವೈಡೆಡ್ ಬೈ ರೂಟ್ 2 ಆಗಿರುತ್ತೆ ಅಲ್ವಾ, A ಡಿವೈಡೆಡ್ ಬೈ ರೂಟ್. ಈಗ ನೋಡಿ, ಈಗ ಏನ್ ಮಾಡ್ತೀವಿ ನಾವು, ಈಗ ಇಲ್ಲಿ ಯಾವ ತರ ಆಪ್ಷನ್ಸ್ ಎಲ್ಲ ನೋಡಿ, ಆಪ್ಷನ್ಸ್ ಯಾವ ತರ ಕೊಟ್ಟಿದ್ದಾರೆ, K ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಲ್ವಾ. ಸೊ ಹಾಗಾಗಿ ಸೊ K ವ್ಯಾಲ್ಯೂನ ಬರೀತೀನಿ ನಾನು, 4 epsilon naught Q square and this is A divided by root 2. root 2 ಏನಾಗುತ್ತೆ, ಇದು ಮೇಲ್ಗಡೆ ಹೋಗುತ್ತಲ್ವಾ, A divided by root 2 ಆಗುತ್ತೆ. This is A. ಓಕೆ, A 4 get cancels. ಈಗ ರಿಮೈನಿಂಗ್ ಟರ್ಮ್ಸ್ ಏನ್ ಬರ್ತದೆ ಇಲ್ಲಿ, ರೂಟ್ 2 ಇಂಟು Q ಸ್ಕ್ವೇರ್ ಡಿವೈಡೆಡ್ ಬೈ A pi epsilon naught.
that is the work done. Okay, this is the work done ಆಗಿರುತ್ತೆ. So work done we can write as ಹೀಗೆ. ಹಾಗಾದ್ರೆ ಆನ್ಸರ್ ಯಾವ್ದಾಗಿರುತ್ತೆ? This is pi epsilon naught into a. Okay, it's ಇದಲ್ಲ a. Okay, ಇದು a. I will write as an a. Okay, this is a. Okay, answer ಯಾವುದು? So answer B. Okay, option B is the right one. Next one. Okay, a cube of side x has a charge q at each of its vertices. The potential due to this charge array at the center of the cube. ಈ ಕ್ಯೂಬಿನ ಸೆಂಟರ್ ಅಲ್ಲಿ ಇಲ್ಲಿ ನೋಡಿ, ಕ್ಯೂಬ್ ಆಫ್ ಸೈಡ್ ಎಕ್ಸ್, ಆ ಚಾರ್ಜ್ ಕ್ಯೂಬ್ ಅಟ್ ದಿ ಈಚ್ ವರ್ಟಾಸಸ್. ಓಕೆ, ಒಂದು ಕ್ಯೂಬ್ ಇದೆ. ಈ ಕ್ಯೂಬ್ ನ ಎಲ್ಲಿ ಮಾಡಿದ್ದಾರೆ? ಎಲ್ಲಾ ಕಡೆ ಏನ್ ಮಾಡಿದ್ದಾರೆ? ಕ್ಯೂ ಚಾರ್ಜಸ್ ಅನ್ನ ಹಾಕಿದ್ದಾರೆ. ಸೊ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಚಾರ್ಜ್ ಅಟ್ ದಿ ಸೆಂಟರ್ ಆಫ್ ದಿ ಕ್ಯೂಬ್. ಈ ಕ್ಯೂಬಿನ ಸೆಂಟರ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ಈ ಪಾಯಿಂಟ್ ಬಾಡಿ ಡಯಾಗ್ನಲ್ ಅಲ್ಲಿ ಬರ್ತಾ ಇರುತ್ತೆ. ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್ ಅಲ್ವಾ? ಸೊ ಅಲ್ಲಿಂದ ಮಿಡ್ ಪಾಯಿಂಟ್ಗೆ, ಸೆಂಟರ್ ಅಲ್ಲಿ, ಆ ಕ್ಯೂಬಿನ ಸೆಂಟರ್ಗೆ ಇರುವಂತ ಡಿಸ್ಟೆನ್ಸ್ ಕೇಳಿ ನೋಡಿ. ಕ್ಯೂಬಿನ ಸೆಂಟರ್ಗೆ ಇರುವಂತಹ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಲ್ವಾ? ಇಲ್ಲಿಂದ ಡಿಸ್ಟೆನ್ಸ್, ಈ ಪಾಯಿಂಟ್ ಅಲ್ಲಿ ಡಿಸ್ಟೆನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪಾಯಿಂಟ್ ಇಂದ ಹೇಗೆ ಬರ್ತದೆ ಅದು? ಇಲ್ಲಿಂದ ಈ ಡಿಸ್ಟೆನ್ಸ್, ಇಲ್ಲಿಂದ ಈ ಡಿಸ್ಟೆನ್ಸ್, ಈ ಕಡೆಯಿಂದ ಇಲ್ಲಿಗೆ, ಈ ತರ ಈ ಕಡೆಯಿಂದ ಇಲ್ಲಿಗೆ, ಈ ಕಡೆಯಿಂದ ಇಲ್ಲಿಗೆ, ಈ ಕಡೆಯಿಂದ ಇಲ್ಲಿಗೆ, ಈ ಕಡೆಯಿಂದ ಇಲ್ಲಿಗೆ ಅಲ್ವಾ? ಟೋಟಲ್ ಎಷ್ಟು ಚಾರ್ಜಸ್ ಇದೆ? 8 ಚಾರ್ಜಸ್ ಇದೆ. 8 ಚಾರ್ಜಸ್ ಇದೆ ಅಲ್ವಾ? ಸೊ ದಟ್ಸ್ ಡಿಸ್ಟೆನ್ಸ್. ಆ ಬಾಡಿ ಡಯಾಗ್ನಲ್ ಡಿಸ್ಟೆನ್ಸ್ ಅನ್ನ ಹೇಗೆ ಬರಿತೀವಿ ನಾವು? ಸೊ ದಿಸ್ ಡಿಸ್ಟೆನ್ಸ್, ಡಯಾಮೀಟರ್, ಬಾಡಿ ಡಯಾಗ್ನಲ್ ಡಯಾಮೀಟರ್ ಏನಾಗಿರುತ್ತೆ? ದಟ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು √3 ಆಗಿರುತ್ತೆ ಅಲ್ವಾ? ಜಸ್ಟ್ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಿ. ಇದರದ್ದು ಏನಾಗಿರುತ್ತೆ? ದಟ್ ಇಸ್ ರೇಡಿಯಸ್. ಅದ್ರದ್ದು ಮಿಡ್ ಪಾಯಿಂಟ್ ಎಕ್ಸಾಕ್ಟ್ ಹಾಫ್, ಅದ್ರದ್ದು ಹಾಫ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು √3 ಡಿವೈಡ್ ಬೈ 2. ಸೊ ದಿಸ್ ಇಸ್ ದಿ ದಿಸ್ ಪಾಯಿಂಟ್, ಸೆಂಟರ್ ದ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ದಿಸ್ ಇಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು √3 ಡಿವೈಡ್ ಬೈ 2 ಆಗಿರುತ್ತೆ. ಓಕೆ, ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಪೊಟೆನ್ಶಿಯಲ್ ಅಟ್ ದಿ ಸೆಂಟರ್. ಸೆಂಟರ್ ಅಲ್ಲಿ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ವಿ ಇಸ್ ಈಕ್ವಲ್ಸ್ ಟು ಎಷ್ಟು ಚಾರ್ಜಸ್ ಇದೆ? 8 ಚಾರ್ಜಸ್ ಇದೆ. 8 ಇಂಟು ಕೆ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು? ದಟ್ ಡಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು √3 ಬೈ 2. ಓಕೆ, ಸಿಂಪ್ಲಿಫೈ ಮಾಡಿದವಾಗ ಎಷ್ಟು ಬರುತ್ತೆ? ದಿಸ್ ಇಸ್ ಸಿಂಪ್ಲಿಫೈ ಮಾಡಿದವಾಗ ದಿಸ್ ಇಸ್ 8 ಇಂಟು ಕೆ ವ್ಯಾಲ್ಯೂ ಎಷ್ಟು ಬರ್ತದೆ? 9 ಇಂಟು 10 ಟು ದ ಪವರ್ 9 ಅಲ್ವಾ? ಸಾರಿ, ಇಲ್ಲಿದೆ ಅಲ್ವಾ? ಸಾರಿ ಮಿಸ್ ಆಯ್ತು. ಇದರಲ್ಲಿ ಈ ಪಾಯಿಂಟ್ ಅಲ್ಲಿ ಇದೆ ಅಲ್ವಾ? ಈ ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ಇಲ್ಲಿಂದ ಈ ಪಾಯಿಂಟ್ಗೆ ಇರುವಂತ ಡಿಸ್ಟೆನ್ಸ್ ಅಲ್ವಾ? ಈ ಡಿಸ್ಟೆನ್ಸ್ ಅಲ್ಲಿ ಈಗ ನೋಡಿ, ಈಗೇನ್ ಮಾಡ್ಬೇಕು? ದಟ್ ಈಸ್ ಎಷ್ಟು ಟೋಟಲ್ ಪಾಯಿಂಟ್ಸ್ ಎಷ್ಟಿದೆ? ಆ ಡಿಸ್ಟೆನ್ಸ್ ಈ ಪಾಯಿಂಟ್ ಇಂದ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಏನು? ದಟ್ ಈಸ್ ಇಲ್ಲಿಂದ ಈ ಎಡ್ಜ್ ಇಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ದಟ್ ಡಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ ಆರ್ ಡಿಸ್ಟೆನ್ಸ್, ದಟ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಎಕ್ಸ್ ಡಿವೈಡೆಡ್ ಬೈ √3 ಬೈ 2 ಆಗಿರುತ್ತೆ. ಇಲ್ಲಿಂದ ಡಯಾಗ್ನಲ್, ಬಾಡಿ ಡಯಾಗ್ನಲ್ ಡಿಸ್ಟೆನ್ಸ್ ಏನಾಗಿರುತ್ತೆ? ದಟ್ ಈಸ್ ಎಕ್ಸ್ ಇಂಟು √3 ಆಗಿರುತ್ತೆ. ಅದರ ಹಾಫ್ ಅಂತ ಹೇಳಿದ್ರೆ ಎಷ್ಟಾಗಿರುತ್ತೆ? ದಟ್ ಈಸ್ ಎಕ್ಸ್ ಇಂಟು √3 ಬೈ 2 ಆಗಿರುತ್ತೆ. ನಮ್ಗೇನ್ ಬೇಕು? ಈ ಪೊಟೆನ್ಶಿಯಲ್ ಅಟ್ ದಿ ಸೆಂಟ್ರಲ್ ಬೇಕಲ್ವಾ? ಪೊಟೆನ್ಶಿಯಲ್ ಅಟ್ ಅ O point, that is 8aq divided by r, which is equals to, that is 8 into k value alba. K value ಎಷ್ಟಾಗಿರುತ್ತೆ? that is 4 pi epsilon naught q value ಇದೆ, q ತಗೊಳ್ತೀನಿ, divided by r value ಎಷ್ಟಿದೆ? r value is x into √3 by 2. okay, this is 2 ones 2 2s ಎಷ್ಟಾಗುತ್ತೆ ಇಲ್ಲಿ? this is 2 ones 2 4s, ಇಲ್ಲಿ 4 ಬರುತ್ತೆ. ಸೊ ಆನ್ಸರ್ ಎಷ್ಟಾಗುತ್ತೆ? 4q divided by √3 into pi epsilon naught into x. ಸೊ ಹಾಗಾದ್ರೆ ಆನ್ಸರ್ ಯಾವುದು? 4q divided by √3 pi epsilon naught into x. So this is the answer.
Okay. So next question. Okay, ಇಲ್ಲಿ ಮಾಡಿದ್ದು ನಾನು ಅದು. Okay. Okay. So the next question is a hexagon of a side 8, a hexagon of a side 8 centimeter has a charge 4 microcoulomb at each of the vertices. The potential at the center of the hexagon is. ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಹೆಕ್ಸಾಗೋನ್ ಕೊಟ್ಟಿದ್ದಾರೆ. ಈ ಹೆಕ್ಸಾಗೋನ್ದು ಸೆಂಟರ್ ಅಲ್ಲಿ ನಾವು ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪಾಯಿಂಟ್ ಅಲ್ಲಿ ನಾವು ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇವ್ ವಿ ಕ್ಯಾನ್ ಕ್ಯಾಲ್ಕುಲೇಟ್, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತಲ್ವಾ. ಇದು 8 ಸೆಂಟಿಮೀಟರ್ ಆಗಿರೋದ್ರಿಂದ ಇದು ಏನಾಗಿರುತ್ತೆ, ಈ ಡಿಸ್ಟೆನ್ಸ್ ಏನಾಗಿರುತ್ತೆ 8 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಎಷ್ಟು ಹೆಕ್ಸಾಗೋನ್ ಅಂತ ಹೇಳಿದ್ರೆ ಎಷ್ಟು ಚಾರ್ಜಸ್ ಇರುತ್ತೆ, at the point that is 6 charges are there, q divided by a. Okay, ಎಷ್ಟಿದೆ, that is 6 into 9 into 10 to the power 9 into charge ಎಷ್ಟಿದೆ 4 microcoulomb. 4 ಅಂತ ಹೇಳಿದ್ರೆ 10 to the power minus 6 divided by a ಎಷ್ಟಿದೆ distance, that is 8 centimeter, 8 into 10 to the power minus 2. So its answer we will get here, which is equals to 2.7 into 10 to the power 6 volt. ಎಷ್ಟು ಬರುತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ we will get here 2.7 into 10 to the power 10 to the power 6 volt. Okay, this is the answer we will get here. So the next in the reason of the constant electric field. Okay, the reason of the constant electric field, in the reason of constant potential, in the reason of the constant potential, the electric field is uniform. Okay, its electric field is 0 ಅಂತ ಕೊಟ್ಟಿದ್ದಾರೆ. electric field 0 in the reason of the constant potential. potential ಏನಾಗಿರಬೇಕು, ಕಾನ್ಸ್ಟೆಂಟ್ ಇದೆ, electric field uniform ಇದೆ. Okay, the electric field is 0. Okay, ಇದೇನಿದೆ, there can be a no charge inside the region. Okay, both B and C are correct. Both B and C are correct. So see here, ಇಲ್ಲಿ ನೋಡಿ, in the constant electric constant potential ಇದ್ದಾವಾಗ, ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಇದ್ದಾವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಕಾನ್ಸ್ಟೆಂಟ್, ಇಟ್ಸ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಲ್ವಾ. ಒಂದು ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿ, ಇದೊಂದು ಸರ್ಫೇಸ್. ಓಕೆ, ಈ ಸರ್ಫೇಸಸ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಏನಿದೆ ಕಾನ್ಸ್ಟೆಂಟ್ ಇದೆ. ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇದ್ದಾವಾಗ ಸೊ ಯಾವುದೇ ಪಾಯಿಂಟ್ ಅನ್ನ ನೀವು ಬೇಕಾದ್ರೂ ಕನ್ಸಿಡರ್ ಮಾಡಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಅಂಡ್ ಆಲ್ ದ ಪೊಟೆನ್ಷಿಯಲ್ ವಿಲ್ ಬಿ ದಿ ಸೇಮ್. ಈಗ ಇಲೆಕ್ಟ್ರಿಕ್ ಫೀಲ್ಡ್, ನೋಡಿ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಅಂತ ಹೇಳಿದ್ದಾರೆ ಇನ್ ದಿ ರೀಸನ್ ಆಫ್ ದಿ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್. ಇಲ್ಲಿ ನೋಡಿ, ಇದೊಂದು ನಾನು ಶೆಲ್ ಅಂತ ಕನ್ಸಿಡರ್ ಮಾಡ್ತೀನಿ ಈಗ. ಓಕೆ, ಇಟ್ಸ್ ಒನ್ ಶೆಲ್. ಈ ಶೆಲ್ ಅಲ್ಲಿ ನಾನೇನ್ ಕನ್ಸಿಡರ್ ಮಾಡಿದ್ದೀನಿ, ಈ ಶೆಲ್ ಅಲ್ಲಿ ಕಂಡಕ್ಟಿಂಗ್ ಸ್ಪಿಯರ್, ಇಲ್ಲಿ ಚಾರ್ಜಸ್ ಹಾಕಿದ್ದೀನಿ. ಓಕೆ, ಇಲ್ಲಿ ಚಾರ್ಜಸ್ ಹಾಕಿದವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಚಾರ್ಜಸ್ ಹಾಕಿದ್ದೀನಿ. ಈಗ ಓಕೆ, ಈಗ ಇನ್ ದಿ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಇದೆ, ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇದೆ, ಈ ಪಾಯಿಂಟಿಗೆ ನಾನು ಕನ್ಸಿಡರ್ ಮಾಡ್ತೀನಿ. ಈಗ ಇಲ್ಲಿ ಆ ಶೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಒಳಗಡೆ 0 ಇರುತ್ತಲ್ಲ, ಸೊ ಹೊರಗಡೆ ಏನಾಗಿರುತ್ತೆ, ಡಸ್ ನಾಟ್ ಈಕ್ವಲ್ಸ್ ಟು 0. ಓಕೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಅಂತ ಹೇಳಿದ್ದಾರೆ ಅಲ್ವಾ. ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಏನೋ ಯೂನಿಫಾರ್ಮ್ ಇರಲ್ಲ, ಬಟ್ ಆದ್ರೆ ಏನಾಗಿರುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಏನಾಗಿರುತ್ತೆ, 0 ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದಿ 0. ದೇರ್ ಕ್ಯಾನ್ ಬಿ ಅ ನೋ ಚಾರ್ಜ್ ಇನ್ಸೈಡ್ ದಿ ರೀಸನ್. ಇಲ್ಲೂ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಅಲ್ವಾ, ಇಲ್ಲಿ ಏನಾಗಿರುತ್ತೆ, ಚಾರ್ಜ್ ಪ್ರೆಸೆಂಟೇ ಇಲ್ಲ ಈ ಕ್ಯಾವಿಟಿ ಒಳಗಡೆ ಅಲ್ವಾ, ಈ ಕ್ಯಾವಿಟಿ ಒಳಗಡೆ ಚಾರ್ಜೇ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ರೈಟ್, ದಿಸ್ ಇಸ್ ಆಲ್ಸೋ ರೈಟ್. ಸೊ ದ ಬೋತ್ ಎ ಅಂಡ್ ಸಿ ಆರ್ ಕರೆಕ್ಟ್. ಆನ್ಸರ್ ಯಾವುದು, ಬೋತ್ ಎ ಅಂಡ್ ಸಿ ಆರ್ ದಿ ಕರೆಕ್ಟ್. ಸೊ ಈಗ ಆಪ್ಷನ್ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇರಲ್ಲ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಅಲ್ಲಿ ನೋಡಿ, ದಿಸ್ ಇಸ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾವಾಗ ಸೊ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ದಿಸ್ ಇಸ್ ಅ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ,
ಸೊ ದ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಈಸ್ ಗ್ರೇಟರ್ ದೆನ್ ದಿ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಬಿ. ಸೊ ಪೊಟೆನ್ಷಿಯಲ್ ಈ ಪಾಯಿಂಟ್ ಅಲ್ಲಿ ಜಾಸ್ತಿ ಇರುತ್ತೆ, ಈ ಪೊಟೆನ್ಷಿಯಲ್ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಮುಂದೆ ಮುಂದೆ ಹೋಗ್ತಾ ಇರ್ತೀವಲ್ವಾ, ಸೊ ಆ ಪಾಯಿಂಟ್ ಅಲ್ಲಿ ಹೋಗ್ತಾ ಹೋಗ್ತಾ ಹೋದವಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕೇಸಲ್ಲಿ ಏನಾಗಿರುತ್ತೆ, ದಿಸ್ ಇಸ್ ದಿ ಆನ್ಸರ್ ಯಾವುದು, ಬೋತ್ ಬಿ ಅಂಡ್ ಸಿ ಆರ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಒನ್, which one of the following statement is true about the relation between the electric field and electric potential? electric field ಮತ್ತೆ electric potential ಗೆ ಇರುವಂತ ರಿಲೇಷನ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಒನ್, electric field in the direction in which the potential is decreases steps. electric field, okay, is which one of the following statement is true about the relation, true ಅಂತ ಹೇಳಿದ್ರೆ in relation between the electric field and electric potential. okay, see here, ಇದು electric field in the direction in which the potential is decreases. ಈಗ ಜಸ್ಟ್ ಹೇಳಿದೆ ನಾನು ಅಲ್ವಾ, ಸೊ ದಿಸ್ electric field ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾವಾಗ, ಸೊ ಈ electric field ಮುಂದೆ ಹೋದಾಗ ಎ ಪಾಯಿಂಟ್ ಟು ಬಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ವಿ ಎ ದಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಆಸ್ ಕಂಪೇರ್ ಟು ವಿ ಪಿ. ಸೊ ಹಾಗಾಗಿ ಏನಾಗಿರುತ್ತೆ, ದಿಸ್ ಇಸ್ ದಿ ರೈಟ್ ಒನ್. ನೆಕ್ಸ್ಟ್ ಒನ್, the magnitude of the electric field in a given in the change in the magnitude of the potential per unit displacement normal to the equipotential surfaces at that point ಅಂತ ಹೇಳಿದ್ರೆ ಇದೇನು, ಇದು ದಿಸ್ ಇಸ್ ಅ ರಿಲೇಷನ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೆ ಇರುವಂತ ರಿಲೇಷನ್ ಏನು, ದಟ್ ಈಸ್ DE is equals to dV divided by dx. ಇಲ್ಲಿ ನೋಡಿ, the magnitude of the electric field is the change in the magnitude of the potential, change in the, that is change ಅಂತ ಹೇಳಿದ್ರೆ ಏನು, that is dV, change in the potential per unit displacement ಎಷ್ಟು ಆಗ್ತಾ ಇದೆ, dx ಎಷ್ಟು ಆಗ್ತಾ ಇದೆ. so this is the correct, this statement is also correct statement. okay, next one, in the region of the strong electric field equipotential surfaces are apart ಅಂತ ಕೊಟ್ಟಿದ್ದಾರೆ. this is wrong. ಓಕೆ, ಹಾಗಾದ್ರೆ ಇದು ಏನು ಸರಿ ಇದೆ, ಬಿ ನು ಸರಿ ಇದೆ, ಹಾಗಾದ್ರೆ ಆನ್ಸರ್ ಏನು, ದಿಸ್ ಇಸ್ ಡಿ. ಇಲ್ಲಿ ನೋಡಿ, ಇನ್ ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲಿ ನೋಡಿ, ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ಈ ತರ ಇರ್ತದಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗಿರುತ್ತೆ. ಸೊ ಫಾರ್ ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್, ಇದನ್ನ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಒಂದು ಪಾಯಿಂಟ್ ಅನ್ನ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇಲ್ಲಿ ಹೀಗಿರುತ್ತೆ, ಇಲ್ಲಿ ಹೀಗಿರುತ್ತೆ, ಅದೇ ತರನೇ ಇಲ್ಲೂ ಸಹ ಏನಾಗಿರುತ್ತೆ, ಇಲ್ಲಿ ಹೀಗಿರುತ್ತೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಇಲ್ಲಿ ಹೀಗಿರುತ್ತೆ ಡೈಪೋಲ್ ಅಂತ ಕನ್ಸಿಡರ್ ಮಾಡಿದ್ರೆ. ಅದಕ್ಕೆ ಬಂದು ಅದೇ ತರನೇ ಇನ್ನ ಹೋದವಾಗ ಏನಾಗುತ್ತೆ, ಇದು ಮರ್ಜ್ ಆಗಿ ಈ ತರ ಬರುತ್ತೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಸೊ ಒಂದಕ್ಕೊಂದು ಟಚ್ ಆಗಲ್ಲ. ಸೊ ಹಾಗಾಗಿ ಇನ್ ದಿ ರೀಸನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ equipotential surfaces are apart. ಓಕೆ, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇದೆ, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಅಂಡ್ ದಿಸ್ ಇಸ್ ನೆಗೆಟಿವ್ ಚಾರ್ಜ್. ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದಿಸ್ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದಟ್ ಈಸ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾವಾಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಹೇಗಿರುತ್ತೆ, ವೆಟ್ ಈಸ್ ವೆರಿ ಕ್ಲೋಸರ್, ತುಂಬಾನೇ ಹತ್ತತ್ರ ಇರುತ್ತೆ. ಇಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಇಲ್ಲೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಇದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಇನ್ನೊಂದಿರುತ್ತೆ, ಇಲ್ಲೇ ಇನ್ನೊಂದಿರುತ್ತೆ. ಸೊ ಈ ತರ ಒಂದಕ್ಕೊಂದು ಏನಾಗಿರುತ್ತೆ, ಹತ್ತತ್ರನೇ ಇರುತ್ತೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಓಕೆ, ಒಂದಕ್ಕೊಂದು ತುಂಬಾನೇ ಹತ್ತತ್ರ ಕ್ಲೋಸ್ ಆಗಿ ಇರುತ್ತೆ, ನಾಟ್ ದೂರ ಇರಲ್ಲ, ಅಪಾರ್ಟ್ ಆಗಿರಲ್ಲ, ಅಪಾರ್ಟ್ ಅಲ್ಲ. ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಏನಾಗಿರುತ್ತೆ, ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್, ದಿಸ್ ಇಸ್ ಇನ್ ಥಿಯರಿ ಪಾರ್ಟ್ ಅಲ್ವಾ, ಗೊತ್ತಿದೆ ನಮ್ಗೆ ಇದ್ರ ಬಗ್ಗೆ, ಏನೋ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ಹತ್ತತ್ರ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರೆ ಏನಾಗಿರುತ್ತೆ, ದೂರ ಇರುತ್ತೆ. ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಏನಾಗುತ್ತೆ, ಹತ್ತತ್ರ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಎನಫ್. ಓಕೆ, ಇವತ್ತಿಗೆ ಸಾಕು. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.